गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ಗುರು ಚತುಷ್ಠಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ವಾಸವಿ ದೇವಿ ದರ್ಶನಮಲ್ಲಿ 207ನೇ ಪೇಜು, ಶುಕಪಾಣಿ ಅಂತ ಹೆಡ್ಡಿಂಗು. ಹೀಗೆ ಸ್ನೇಹ ವಾತ್ಸಲ್ಯ ಸಾಗರದ ತರಂಗಗಳಲ್ಲಿ ಕ್ರೀಡಿಸುತ್ತಾ ಪುಲಕಿತರಾಗುತ್ತಿದ್ದ ಪೆನುಗೊಂಡೆಯ ಯುಗಳ ನಕ್ಷತ್ರಗಳಾದ ವಾಸವಿ ವಿರೂಪಾಕ್ಷರ ಬಾಲಲೀಲೆಗಳನ್ನು ಬಣ್ಣಿಸಲು ಕವೀಶ್ವರರಿಗೂ ಸಾಧ್ಯವಿಲ್ಲ. ಸೃಷ್ಟಿಯ ಕಣಕಣದಲ್ಲೂ ತನ್ನದೇ ಪ್ರಜ್ಞೆಯನ್ನು, ಶಕ್ತಿಯನ್ನು, ತೇಜಸ್ಸನ್ನು ತುಂಬಿರುವ ಪರಾಶಕ್ತಿ ರೂಪಿಣಿಯೇ ಆಗಿರುವ ವಾಸವಿಗೆ ತನಗಿಂತ ಭಿನ್ನವಾಗಿ ಈ ಇಹದಲ್ಲಿ ಏನೊಂದು ಕಾಣುತ್ತಿರಲಿಲ್ಲ. ಹೀಗಿರಲು ಸದಾ ಉಲ್ಲಾಸ, ಉತ್ಸಾಹ, ಸಂತೋಷಗಳಿಂದ ವಾಸವಿಗೆ ನೆರಳಾಗಿ ಅಕ್ಕನನ್ನು ಬಿಟ್ಟಗಲದ ಪ್ರಾಣವಾಗಿ ನಿತ್ಯೋತ್ಸವದಲ್ಲಿ ವಿರೂಪಾಕ್ಷನು ಅರಮನೆಯ ಒಳಗೂ ಹೊರಗೂ ಜಿಗಿಯುತ್ತಾ ಎಲ್ಲರ ಪಾಲಿನ ಕಿಶೋರ ರಾಜನಾಗಿ ರಾರಾಜಿಸುತ್ತಿದ್ದನು. ಒಮ್ಮೆ ಅರಮನೆಯ ಉದ್ಯಾನದಲ್ಲಿ ವಾಸವಿ ವಿರೂಪಾಕ್ಷರು ಎಂದಿನಂತೆ ಬಣ್ಣದ ಚಿಟ್ಟೆಯ ಹಾರಾಟ, ವಿಧ ವಿಧದ ಸುಮಗುಚ್ಛಗಳ ವರ್ಣಮೈತ್ರಿ, ಸುಗಂಧಭರಿತ ತಂಗಾಳಿಯ ಸ್ಪರ್ಶ, ವಿಧ ವಿಧದ ಬಣ್ಣಗಳಿಂದ ಕೂಡಿದ ಹಕ್ಕಿಗಳ ಇಂಚರಗಳ ಮಧ್ಯೆ ನಲಿದಾಡುತ್ತಿದ್ದರು. ಇದ್ದಕ್ಕಿದ್ದಂತೆಯೇ ಒಂದು ಮರಿಗಿಣಿಯ ಆಕ್ರಂದನವು ಕೇಳಿಸಿತು. ಕೂಡಲೇ ಶಬ್ದ ಬಂದ ಕಡೆ ವಾಸವಿಯು ದೃಷ್ಟಿಯನ್ನು ಹಾಯಿಸಿ ನೋಡಲು ಒಂದು ದೊಡ್ಡ ಗಿಡಗವು ಒಂದು ಗಿಣಿಯ ಮರಿಯನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ತಾವಾಡುತ್ತಿದ್ದ ಉದ್ಯಾನವನದಲ್ಲಿಯೇ ಹಾರುತ್ತಾ ಬರತೊಡಗಿತು. ಅಹಿಂಸಾ ಜ್ಯೋತಿಯು ಕರುಣಾರ್ಧ ಹೃದಯಿಯೂ ಆದ ವಾಸವಿಯು ಆ ಗಿಡಗವನ್ನೇ ಸೌಮ್ಯವಾಗಿ ದಿಟ್ಟಿಸಿ ನೋಡಿದಳು. ಸಿದ್ದೇಶ್ವರಿಯಾದ ವಾಸವಿಯ ನಯನ ಕಾಂತಿಗೆ ಗಿಡಗದ ಹೃದಯದಲ್ಲಿದ್ದ ಹಿಂಸಾಭಾವವು ಮಾಯವಾಯಿತು. ಅದು ತನ್ನ ಕೊಕ್ಕಿನಲ್ಲಿದ್ದ ಮರಿಗಿಣಿಯನ್ನು ಅಲ್ಲಿಯೇ ಬಿಟ್ಟು ಹಾರಿಹೋಯಿತು. ಅದು ಮೃದುವಾದ ಮೈ ಮತ್ತು ರೆಕ್ಕೆಗಳ ಗಾಯಗೊಂಡು ನಲುಗಿ ಹೋಗಿದ್ದವು. ವಿರೂಪಾಕ್ಷನು ಆತುರದಿಂದ ನೋಡಲು ಮುಟ್ಟಲು ಧಾವಿಸಿದನು. ಆದರೆ ವಾಸವಿಯು ಅವನನ್ನು ತಡೆದಳು. ಗಾಯಗೊಂಡು ಒದ್ದಾಡುತ್ತಿದ್ದ ಆ ಗಿಣಿಯನ್ನು ವಾಸವಿಯು ಮೃದುವಾಗಿ ಕೈಗೆತ್ತಿಕೊಂಡು ಅದರ ಮೈ ದಡವಿದಳು. ಅದಕ್ಕೆ ಉದ್ಯಾನದಲ್ಲಿಯೇ ಇದ್ದ ಕೆಲವು ಔಷಧೀಯ ಎಲೆಗಳ ರಸವನ್ನು ಹಿಂಡಿ ಗಾಯಗೊಂಡ ಆ ಗಿಣಿಮರಿಯ ಮೈಗೆ ಹಚ್ಚಿದಳು. ವಾಸವಿಯ ಮೃದು ಸ್ಪರ್ಶದ ಮೋಡಿಗೆ ಅರ್ಧ ಚೇತರಿಸಿಕೊಂಡು ಆ ಮರಿಯು ಸ್ವಲ್ಪ ಹೊತ್ತಿನಲ್ಲಿಯೇ ತನ್ನ ಕಾಲುಗಳ ಮೇಲೆ ಸ್ವತಂತ್ರವಾಗಿ ನಿಂತು ಅತ್ತಿತ್ತ ಚಲಿಸತೊಡಗಿತು. ವಿರೂಪಾಕ್ಷ, ನೋಡು, ನಮ್ಮಂತೆ ಎಲ್ಲ ಪ್ರಾಣಿಗಳಿಗೂ ಪ್ರಾಣವೆಂದರೆ ತುಂಬ ಇಷ್ಟ. ತನ್ನನ್ನು ಯಾರಾದರೂ ಗಾಯಗೊಳಿಸಿದರೆ ಅದಕ್ಕೂ ನೋವಾಗಿ ಭಯಪಡುವುದು. ಆದ್ದರಿಂದ ಅದನ್ನು ಮೃದುವಾಗಿ ಮುಟ್ಟಿದರೆ ಮಾತ್ರ ಅದಕ್ಕೆ ಭಯವಾಗುವುದಿಲ್ಲ. ಅದನ್ನು ದೇವರೇ ಸೃಷ್ಟಿಸಿದ್ದಾನೆ. ನಾವು ಅದನ್ನು ನಮ್ಮಂತೆಯೇ ನೋಡಬೇಕು. ಅದು ಒಂದು ಮಗುವೇ ಆಗಿದೆ. ಈಗ ಹೋಗಿ ಅದನ್ನು ಮೆಲ್ಲನೆ ಮುಟ್ಟು ಎಂದಳು. ಆ ಮರಿಗಿಣಿಯ ಹಸಿರು ಬಣ್ಣದ ಮೈ, ಕೆಂಪು ಬಣ್ಣದ ಕೊಕ್ಕು, ಮಿಂಚುತ್ತಿರುವ ಚಂಚಲ ಕಣ್ಣುಗಳನ್ನು ಹತ್ತಿರದಿಂದ ನೋಡಲು ಮುಟ್ಟಲು ಕಾತರಿಸುತ್ತಿದ್ದ ವಿರೂಪಾಕ್ಷನಿಗೆ ತನ್ನ ಅಕ್ಕ ಒಪ್ಪಿದ್ದೇ ತಡ. ಬಳಿ ಬಂದು ನೋಡಿ ಕುಣಿದಾಡಿದನು. ಮತ್ತೆ ಮತ್ತೆ ಮುಟ್ಟಿ ಜಿಗಿದಾಡಿದನು. ಇದನ್ನು ಇಲ್ಲಿಯೇ ಪಂಜರದಲ್ಲಿಟ್ಟುಕೊಳ್ಳೋಣ ಎಂದನು. ಅಷ್ಟರಲ್ಲಿ ಆ ಗಿಣಿಯು ವಾಸವಿಯ ಬಳಿ ಬಂದು ತನ್ನನ್ನೆತ್ತಿಕೊಳ್ಳೆಂದು ಅವಳ ಹಸ್ತದ ಮೇಲೆ ಹತ್ತತೊಡಗಿತು. ಕರುಣೆ ಪ್ರೀತಿಗಳಿಗೆ ಒಲಿಯದ ಜೀವ ಈ ಜಗತ್ತಿನಲ್ಲಿದೆಯೇ?
ವಾಸವಿಯು ಆ ಮರಿಯನ್ನು ತನ್ನ ಎಡ ಹಸ್ತದ ಮೇಲೆ ಕುಳ್ಳರಿಸಿಕೊಂಡು ಬಲಹಸ್ತದಿಂದ ಮೈದಡುತ್ತಾ, ವಿರೂಪಾಕ್ಷ, ನಾವು ಯಾವ ಪ್ರಾಣಿಯನ್ನೂ ಬಂಧಿಸಬಾರದು. ನಾವು ಈಗ ಹೇಗೆ ಹಾಡಿಕೊಂಡು ನಮ್ಮಿಷ್ಟದಂತೆ ಅರಮನೆಯಲ್ಲಿಯೂ ಈ ತೋಟದಲ್ಲಿಯೂ ಇರುತ್ತೇವೆಯೋ ಹಾಗೆಯೇ ಇದು ಇರಲಿ. ನಮ್ಮ ಜೊತೆಯಲ್ಲಿ ಇದು ಆಡಲಿ ಬೆಳೆಯಲಿ ಎಂದು ಪ್ರೌಢ ಬುದ್ಧಿಯಿಂದ ನುಡಿದಳು. ಇಬ್ಬರೂ ಕುಸುಮಾಂಬೆ ಕುಸುಮಶ್ರೇಷ್ಠಿಗಳಿಗೆ ಈ ವಿಷಯವನ್ನು ತಿಳಿಸಲು ಹೋಗೋಣವೆಂದು ಕೊಂಡರೆ ಆ ಗಿಣಿಮರಿಯು ವಾಸವಿಯ ಕೈ ಮೇಲೆ ಬಿಗಿಯಾಗಿ ಕಚ್ಚಿಕೊಂಡಿತು. ಕೆಳಗೆ ಇಳಿಯುತ್ತಲೇ ಇರಲಿಲ್ಲ. ಸರಿ, ಹೀಗಾಗಿ ಇಬ್ಬರೂ ಅರಮನೆಗೆ ಗಿಳಿಯೊಡನೆಯೇ ಹೋದರು. ವಿರೂಪಾಕ್ಷನು ಅತ್ಯಂತ ಉತ್ಸಾಹದಿಂದ ತನ್ನ ತಾಯಿಗೆ ಕೌತುಕ ಮೂಡಿಸಲು, ಅಮ್ಮ, ಈ ದಿನ ಏನಾಯ್ತು ಗೊತ್ತೇ? ನಮ್ಮ ತೋಟದಲ್ಲಿ ನಮಗೊಂದು ಪುಟ್ಟ ಗಿಣಿಮರಿ ಸಿಕ್ಕಿತು. ಅದನ್ನು ಯಾವುದೋ ದೊಡ್ಡ ಹಕ್ಕಿ ಅದರ ಹೆಸರು ಮರೆತೇ ಹೋಯಿತು. ಅಕ್ಕ ಬಂದು ಹೇಳ್ತಾಳೆ, ಆ ದೊಡ್ಡ ಹಕ್ಕಿಯನ್ನು ನೋಡಿದ್ರೇ ಭಯವಾಗ್ತಿತ್ತು. ಅದು ಅಕ್ಕ ತರುತ್ತಿರುವ ಮರಿಗಿಣಿಗೆ ಹೇಗೆ ಗಾಯ ಮಾಡಿದೆ ನೋಡು. ಅಷ್ಟರಲ್ಲಿ ಅಕ್ಕ ಆ ದೊಡ್ಡ ಹಕ್ಕಿಯನ್ನು ಹಾಗೇ ನೋಡುತ್ತಿದ್ದಳು. ಅದೇಕೋ ಗೊತ್ತಿಲ್ಲ, ಆ ದೊಡ್ಡ ಹಕ್ಕಿ ಗಿಣಿಯನ್ನು ಬಿಟ್ಟು ಹಾರಿ ಹೋಯಿತು ಎಂದು ಹೇಳುವಷ್ಟರಲ್ಲಿ ವಾಸವಿಯು ಗಲ್ ಗಲ್ ಎಂದು ಗೆಜ್ಜೆಯ ಸದ್ದು ಮಾಡುತ್ತಾ ತನ್ನ ತಾಯಿಯ ಬಳಿ ಬಂದಳು. ಆ ಮುದ್ದಾದ ಗಿಣಿಯನ್ನು ಮೆಲ್ಲನೆ ಮುಟ್ಟಿ, ಅಮ್ಮ ನೋಡು, ಇದೇ ಆ ಗಿಣಿಮರಿ ಎಂದು ತೋರಿಸಿ ಹಿರಿ ಹಿಗ್ಗಿದನು. ಲೀಲಾವಿಲಾಸಿನಿಯಾದ ವಾಸವಿ ಆ ಮರಿಯನ್ನು ನುಣುಪಾದ ರತ್ನಗಂಬಳಿಯ ಮೇಲೆ ಇಳಿಸಿ ಅದಕ್ಕೆ ತಿನ್ನಲು ಸಾಧ್ಯವಾದ ಆಹಾರವನ್ನು ತಂದು ಉಣಿಸಿದಳು. ಗಿಣಿಯ ಉಪಚಾರ, ಗಿಣಿಯೊಡನೆ ವಿಹಾರ ಈ ಅಕ್ಕ ತಮ್ಮಂದಿರ ದಿನಚರಿಯ ಭಾಗವಾಯಿತು. ಕುಸುಮಶ್ರೇಷ್ಠಿ ಆ ಮರಿಗಿಣಿಯನ್ನು ನೋಡಿ ಮಕ್ಕಳ ಸಂತೋಷದಲ್ಲಿ ತಾನೂ ಭಾಗಿಯಾದನು. ಹೀಗೆಯೇ ಕೆಲವು ಮಾಸಗಳು ಕಳೆದವು. ವಿರೂಪಾಕ್ಷನು ಗಿಣಿಯು ತಿನ್ನುವ ಸಿಹಿ ಹಣ್ಣುಗಳು ಚೂರುಗಳನ್ನು ತಿನ್ನಲು ಕೊಟ್ಟು ಅಕ್ಕನಿಗೆ ವರದಿಯೊಪ್ಪಿಸುತ್ತಿದ್ದನು. ಆ ಅರಿಗಿಣಿಯ ಅರಮನೆಯ ಸಮೃದ್ಧ ವಾತಾವರಣದಲ್ಲಿ ಪುಷ್ಟಿಯಿಂದ ವರ್ಧಿಸತೊಡಗಿತು. ರೆಕ್ಕೆಗಳು ಬಲಿತು ತಾನೋರ್ವ ಅರಮನೆಯ ಸದಸ್ಯನೆಂಬಂತೆ ಸ್ವತಂತ್ರವಾಗಿ ಹಾರಾಡುತ್ತಾ, ಒಮ್ಮೊಮ್ಮೆ ಉದ್ಯಾನದಲ್ಲಿಯೂ ವಿಹರಿಸುತ್ತಾ ಅರಮನೆಯಲ್ಲಿ ವಾಸಿಸುವವರಿಗೆ ಬಂದು ಹೋಗುವ ಅಧಿಕಾರಿಗಳಿಗೂ ರಾಜಭಟರಿಗೂ ದಾಸದಾಸಿಯರಿಗೂ ಮನಸೆಳೆವ ಕೇಂದ್ರವಾಗಿ ಎಲ್ಲರ ಕಣ್ಮನಗಳನ್ನು ತಣಿಸುತ್ತಿತ್ತು. ಎಲ್ಲರೂ ಮಾತನಾಡುವುದನ್ನು ಕೇಳಿ ಅದು ವಾಸವಿ ಬಂದ್ಲು, ಅಕ್ಕ ಬಂದ್ಲು ಎಂದು ಮುದ್ದಾಗಿ ಮಾತನಾಡಲು ಕಲಿಯಿತು. ರಾಜದಂಪತಿಗಳು ಬೆಳೆದ ಗಿಣಿಯನ್ನು ಮತ್ತೆ ಬಳಿ ಕರೆದು ಅವರ ಬಾಯಿಯಲ್ಲಿ ವಾಸವಿ ಬಂದ್ಲು, ಅಕ್ಕ ಬಂದ್ಲು, ಅಣ್ಣ ಬಂದ, ವೀರು ಬಂದ ಎಂದು ಹೇಳಿ ಆನಂದಿಸುತ್ತಿದ್ದರು. ಅತ್ತಿಂದತ್ತ ಹಾರಾಡುವ ವಾಸವಿ ದೂತ ಶುಕನಾಗಿ ಎಲ್ಲರನ್ನೂ ಆಕರ್ಷಿಸಿತು. ಹೀಗೆ ವಾಸವಿ ವಿರೂಪಾಕ್ಷರ ಸ್ನೇಹ ಸರಪಳಿಯಲ್ಲಿ ಆ ಗಿಣಿಯೂ ಸೇರಿಕೊಂಡಿತು. ವಾಸವಿಯ ಹೆಸರು ಅದಕ್ಕೆ ಜಪವಾಯಿತು. ಅವಳ ಸ್ನೇಹ ಅದಕ್ಕೆ ದೇವಿ ಸನ್ನಿಧಿಯಾಯಿತು. ಹೀಗೆ ಶುಕವಾಣಿಯಾಗಿದ್ದ ವಾಸವಿಯು ಶುಕಪಾಣಿಯಾದಳು. ನಂದೀಶ್ ಸರ್ ಬಂದಿದ್ದಾರಾ? ಇಲ್ವಲ್ಲ? ಬರ್ಲಿಲ್ಲಮ್ಮ. ಜ್ಯೋತಿ ಬರ್ಲಿಲ್ಲ. ಏನಂತ ಕಷ್ಟ ಇರ್ಲಿಲ್ಲ, ಹಂಗೆ ಓದ್ಕೊಂಡು ವಿವರಿಸ್ಬಿಡು. ಅಲ್ಲಿ ಎಕ್ಸ್ಪ್ಲನೇಷನ್ ಏನ್ ಬೇಕು, ಎಲ್ಲ ಆರಾಮಾಗಿದೆ, ಈಸಿಯಾಗಿ ಅದಕ್ಕೆ ಅವಶ್ಯಕತೆ ಇಲ್ಲ. ಅದೇ ಇವತ್ತು ನಮ್ಮ ಅಕ್ಕ ಇದೇ ಸನ್ನಿವೇಶ ಬೇಕಾದ್ರೆ ಹಾಡ್ತಾಳೆ, ಇದನ್ನೇ ಕವನ ರೂಪಕ್ಕೆ ಇದ್ ಮಾಡಿದ್ದಾಳೆ, ಕನ್ವರ್ಟ್ ಮಾಡಿದ್ದಾಳೆ. ಇವತ್ತು ನಾನು ಆಡೋದಿಲ್ಲ, ಈ ಸನ್ನಿವೇಶದಲ್ಲಿ ಇವಾಗ್ಲೇ ಆಡ್ಲಿ, ಅವಳು ಕೊನೆಯಲ್ಲಿ ಆಡ್ಲಿವ? ಅಲ್ಲ ಇವಾಗ್ಲೇ ಆಡ್ಲಿ. ಅಲ್ಲ ಇವಾಗ್ಲೇ ಆಡ್ಬೇಡಿ, ಕೊನೆಯಲ್ಲಿ ಆಡ್ಲಿ ಇವತ್ತು. ಅಲ್ಲಮ್ಮ, ಅದೇ ಸನ್ನಿವೇಶ ಚಿತ್ರಿಸಿರೋದು, ಇವಾಗ ಆಡ್ರೆ ಸೂಕ್ತ. ಚೆನ್ನಾಗಿ ಹಾಡ್ಲಿ. ಯಾವಾಗ ಆಡ್ಬೇಕು ಪ್ರೇಮ ಅವ್ರೆ? ಆಡಮ್ಮ ರಾಜು, ಆಡಮ್ಮ. ಇವಾಗ್ಲೇ ಹಾಡೋದಾ? ಇದೆ ಅಲ್ವಾ? ಹಾಡಮ್ಮ.
ಅದದೇ ವರ್ಡ್ಸ್ ಅಂತ ಅನ್ಸ್ಬೋದೇನೋ ಗೊತ್ತಿಲ್ಲ, ಹಾಡಿಗೆ ಸೂಟ್ ಆಗಂಗ್ ಮಾಡಿದ್ದೆ. ವಾಸವಿ ದೇವಿಯ ಕೈಯಲ್ಲಿ ಗಿಣಿ ಹೇಗ್ ಬಂತು ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಒಂದು ಬಾಲಲೀಲೆಯ ತರ ಅಂತ. ತುಂಬಾ ಸಂತೋಷ ಆಯ್ತು ಅದನ್ನ ಓದಿದಾಗ ಫಸ್ಟ್ ಟೈಮು. ಶುಕವಾಣಿ ಶುಕಪಾಣಿ ಜೀವ ಸಂರಕ್ಷಿಣಿ ಶುಭಕರಿ ಸುಖಕರಿ ಪರಮದಯ ಕರಿ ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಶುಕವಾಣಿ ಶುಕಪಾಣಿ ಜೀವ ಸಂರಕ್ಷಿಣಿ ಶುಭಕರಿ ಸುಖಕರಿ ಪರಮದಯ ಕರಿ ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಯುಗಳ ತಾರೆಯರಂತೆ ವಾಸವಿ ವಿರೂಪಾಕ್ಷ ಬಾಲಲೀಲೆಗಳಿಂದ ಆಕರ್ಷಿಸಿದರು. ಉದ್ಯಾನವನದಲ್ಲಿ ಪ್ರಕೃತಿ ಮೈತ್ರಿಯಲಿ ಹಕ್ಕಿಗಳಿಂಚರ ಆಲಿಸುತ್ತಿದ್ದರು. ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಗಿಡುಗವು ತಾನೊಂದು ಗಿಳಿಮರಿಯನು ತರಲು ನೋವಲಿ ನಲುಗಿದ ಗಿಳಿಯನು ತಾ ಕಂಡು ಎವೆ ಇಕ್ಕದೆ ನೋಡೆ ಆ ಗಿಡುಗವನೇ ಕರುಣಾರ್ದ್ರ ಹೃದಯಿ ಶ್ರೀವಾಸವಿ. ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಸಿದ್ಧೇಶ್ವರಿಯ ನಯನ ಕಾಂತಿಗೆ ಗಿಡುಗದ ಹೃದಯವು ಹಿಂಸೆಯ ತೊರೆಯಿತು. ದಯಾಭಾವಕ್ಕೆ ತಾವಶವಾಯಿತು. ಗಿಳಿಯನು ತಾನಲ್ಲೇ ತೊರೆದು ಹಾರಿತು. ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಗಿಳಿಯನು ಮೃದುವಾಗಿ ನೇವರಿಸಿದಳು. ಗಿಡಮೂಲಿಕೆಗಳ ರಸವಲೇಪಿಸಿದಳು. ಗಿಳಿಯನು ಮೃದುವಾಗಿ ನೇವರಿಸಿದಳು. ಗಿಡಮೂಲಿಕೆಗಳ ರಸವಲೇಪಿಸಿದಳು. ದೈವಿ ಸ್ಪರ್ಶಕ್ಕೆ ಕೂಡಲೇ ಚೇತರಿಸಿ ಬಾಧೆಯಿಂದ ಗಿಳಿ ಮುಕ್ತಿಯ ಪಡೆಯಿತು. ದೈವಿ ಸ್ಪರ್ಶಕ್ಕೆ ಕೂಡಲೇ ಚೇತರಿಸಿ ಬಾಧೆಯಿಂದ ಗಿಳಿ ಮುಕ್ತಿಯ ಪಡೆಯಿತು. ಶುಕಪಾಣಿಯಾದಳು ಶುಕವಾಣಿ ವಾಸವಿ. ತನ್ನಂತೆ ಪರರ ಭಾವಿಸಬೇಕೆಂದು ವಿರೂಪಾಕ್ಷಗೆ ತಿಳಿ ಹೇಳಿದಳು. ತನ್ನಂತೆ ಪರರ ಭಾವಿಸಬೇಕೆಂದು ವಿರೂಪಾಕ್ಷಗೆ ತಿಳಿ ಹೇಳಿದಳು. ಕರುಣೆ ಪ್ರೀತಿಗೆ ಒಲಿಯದ ಜೀವವು ಜಗದಲ್ಲೆಲ್ಲಾದರಿದೆಯೇನು. ಕರುಣೆ ಪ್ರೀತಿಗೆ ಒಲಿಯದ ಜೀವವು ಜಗದಲ್ಲೆಲ್ಲಾದರಿದೆಯೇನು. ಶುಕಪಾಣಿಯಾದಳು ಶುಕವಾಣಿ ವಾಸವಿ. ವಾಸವಿ ವಿರೂಪಾಕ್ಷ ಸ್ನೇಹ ಸರಪಳಿಗೆ ಮುದ್ದು ಕಿಳಿತಾನು ಸೇರ್ಪಡೆಯಾಯಿತು. ವಾಸವಿ ವಿರೂಪಾಕ್ಷ ಸ್ನೇಹ ಸರಪಳಿಗೆ ಮುದ್ದು ಕಿಳಿತಾನು ಸೇರ್ಪಡೆಯಾಯಿತು. ಆ ಸ್ನೇಹವದಕ್ಕೆ
ದೈವ ಸನ್ನಿಧಿಯಾಯ್ತು ಶುಕವಾಣಿ ವಾಸವಿ ಶುಕಪಾಣಿಯಾದಳು ಆ ಸ್ನೇಹವದಕ್ಕೆ ದೈವ ಸನ್ನಿಧಿಯಾಯ್ತು ಶುಕವಾಣಿ ವಾಸವಿ ಶುಕಪಾಣಿಯಾದಳು ಶುಕವಾಣಿ ಶುಕಪಾಣಿ ಶಿವ ಸಂರಕ್ಷಿಣಿ ಶುಭಕರಿ ಸುಖಕರಿ ಪರಮದಯಾಕರಿ ಶುಕಪಾಣಿಯಾದಳು ಶುಕವಾಣಿ ವಾಸವಿ ಶುಕಪಾಣಿಯಾದಳು ಶುಕವಾಣಿ ವಾಸವಿ. ಜೈ ವಾಸವಿ. ಚೆನ್ನಾಗಿತ್ತಪ್ಪ. ಈಗ ತಾನೇ ಆ ಸನ್ನಿವೇಶ ನಾವು ಓದಿದ್ವಲ್ಲ, ಹೌದು. ಕರೆಕ್ಟ್ ಆಗಿ ಅದನ್ನ ಕವನ ನಿಲ್ಸಿರೋದನ್ನ ಕಾವ್ಯದ ಮೆರುಗು, ಸಾಹಿತ್ಯ ಶೈಲಿ ವೈಭವ, ಇದು ಕಾವ್ಯ ವೈಭವ. ಹೌದು. ಇನ್ನು ಮುಂದಕ್ಕೆ ಹೋದಣ್ವಾ ಇಲ್ಲ ಏನಾದರೂ ಒಂದು ಸ್ವಲ್ಪ ಹೇಳ್ತೀಯಾ? ಏನಿಲ್ಲ, ಎಲ್ಲ ನಿಮ್ಗೆ ಈಸಿ ಎಕ್ಸ್ಪ್ಲನೇಟರಿನೇ ಇದೆ. ಶುಕವಾಣಿ ಗಿಣಿ ತರ ಮಾತ್ರ ಒಳ್ಳೆ ಗಿಣಿ ಮಾತು ಅಂತ ಆಡ್ ಭಾಷೆಯಲ್ಲಿ ಹೇಳ್ತಿರ್ತೀವಿ. ಆತರ ಶುಕಪಾಣಿ ಇದ್ದಿದ್ದ ತಾಯಿ ವಾಸವಿ ಶುಕಪಾಣಿನೂ ಆಗ್ಬಿಡ್ಲು ಅಂತ. ಪ್ರಾಣಿ ದಯೆ ಅದು ಪರಮೋಚ್ಚ. ಒಬ್ಬ ಮಹಾರಾಜಿ ಬುಕ್ಸ್ ಅಲ್ಲಿ ಹೇಳ್ತಾರೆ, ಒಂದು ಗುಣನ, ದೈವಿ ಗುಣನ ಪರಾಕಾಷ್ಠೆ ಸಾಧನೆ ಮಾಡಿದ್ರೆ, ಈಗ ಅಹಿಂಸೆ ಪಾಲನೆ ಮಾಡುತ್ತಾರೆ ಅಂತ ಅನ್ಕೊಳ್ಳೋಣ. ಹಿಂಸಾ ಪ್ರಾಣಿಗಳಿಗೆ ಅವ್ರು ನೋಡಿದ್ರೆ ಹಿಂಸೆ ಮಾಡ್ಬೇಕು ಅಂತ ಅನ್ಸಲ್ಲಂತೆ. ಆ ಲೆವೆಲ್ ಅಹಿಂಸೆ ಸಾಧಿಸಿರ್ತಾರಂತೆ. ಮಹಾರಾಜಿ ಅವ್ರ ಜೀವನ ಚರಿತ್ರೆಯಲ್ಲಿ ಓದಿದಾಗ ಕರಡಿ ಬಂದಾಗ ಕೋಲೆಲ್ಲ ತಗೊಂಡು ಹೊಡಿಯಕ್ಕೆಲ್ಲ ತಗೊಳ್ತಿದ್ರು. ಆವಾಗಿಲ್ಲ. ಮಹಾರಾಜಿ ಪೀಕ್ ಸಾಧನೆ ಗುರಿ ಮುಟ್ಟಿದ್ಮೇಲೆ ಎಷ್ಟು ಅಹಿಂಸೆ ಅಂದ್ರೆ, ಹಿಂಸಾ ಪ್ರಾಣಿಗಳಿಗೆ ಅವ್ರು ನೋಡಿದ್ರೆ ಕಚ್ಚಬೇಕು, ಹಿಂಸೆ ಮಾಡ್ಬೇಕು ಅನ್ಸಲ್ಲಂತೆ. ಇದನ್ನ ಸ್ವಾಮಿನಾರಾಯಣ ಫಿಲ್ಮ್ ಅಲ್ಲಿ ನೋಡಿದ್ದೀರಾ? ಅಕ್ಷರಧಾಮಲ್ಲಿ ಹುಲಿ ರಾತ್ರಿ ಆಯ್ತದೆ, ಸಿನಿಮಾ ಬರ್ತಾರೆ, ಬಾಗಿಲು ಹಾಕೊಂಡ್ರೆ ಆ ಹುಡುಗ ಚಿಕ್ಕ ಬೆದರ್ದೆ ಕೂತಿರ್ತಾನೆ. ಹುಲಿ ಬಂದು ಸಿಂಹ ಒಂದು ಕುತ್ಕೊಳ್ಳುತ್ತೆ, ನೀಲ್ ಡೌನ್ ಮಾಡಿ ಕುತ್ಕೊಳ್ಳುತ್ತೆ. ಅವ್ರು ಅಷ್ಟು ಅಹಿಂಸೆಯನ್ನು ಸಾಧನೆ ಮಾಡಿರ್ತಾರೆ. ಹಿಂಸಾ ಪ್ರಾಣಿಗಳಿಗೆ ಹಿಂಸೆ ಮಾಡ್ಬೇಕು ಅನ್ಸಲ್ಲ. ಆತರ ಇನ್ನ ದೇವಿ ಪರಾಶಕ್ತಿ ರೂಪಿಣಿ. ಹುಡುಗ ಅದನ್ನ ಕಚ್ಕೊಂಡು ಹೋಗ್ತಿದ್ರೆ ಕರುಣೆಯಿಂದ ನೋಡ್ತಾಳೆ. ಏನಂತ ಹಿಂಸೆ ಹೋಗ್ತಾ ದಯಾಭಾವ ಬಂದಿದೆ. ಕಣ್ಣಲ್ಲಿ ಒಂದು ದೃಷ್ಟಿಸ್ತಿದ್ದಂಗೆ ಆ ಗಿಡದಂಗೆ ಕ್ರೌರ್ಯ ಹೊಟ್ಟೋಗ್ಬಿಟ್ಟು ಬಿಟ್ಬಿಡ್ತಾರೆ. ಆ ಗಾಯದ್ರ ಮರಿನ ಆಗೋ ಮೊದ್ಲೇ ಮಕ್ಕಳ ಸಂಭ್ರಮ. ಪೆಟ್ ಅನಿಮಲ್ಸ್ ಅಂದ್ರೆ ಎಲ್ಲ ಸಂಭ್ರಮ, ಬೆರಗು, ವಾಸವಿ, ವಿರೂಪಾಕ್ಷ ಲೋಕನೆಲ್ಲ ಆಗ್ತಾನೆ ನೋಡ್ತಾ ಇರೋ ಹಸುಳುಗಳಲ್ವಾ. ನೋಡಿ ಸಂತೋಷ ಆಗಿ ಅದು ಉಪಚಾರ ಎಲ್ಲ ಮಾಡ್ತಾಳೆ. ಮೊದಲೇ ದೈವಿ ಮಾತೆ, ಅದ್ರ ಸ್ಪರ್ಶಕ್ಕೆ ಅದು ನೋವೆಲ್ಲ ನೀಗ್ಬಿಡುತ್ತೆ, ಗಿಣಿಗೆ ಚೇತರಿಸ್ಕೊಂಡ್ಬಿಡುತ್ತೆ. ಅವರೇ ಇಟ್ಕೊಂಡು ಸಾಕ್ತಾರೆ. ಹಾಗಾಗಿ ಶುಕವಾಣಿ ಇದ್ದವಳು ಆ ಗಿಣಿನ ಸಾಕಿ ಆ ಭುಜದಲ್ಲಿ ಮುದ್ದಾಗಿ ಕುತ್ಕೊಂಡು ಮಾತಾಡ್ತಿರುತ್ತಲ್ಲ, ಶುಕಪಾಣಿನು ಅಂತ ಆಗ್ಲು ಅಂತ ಕಾವ್ಯಮಯವಾಗಿ ಕಲರ್ಫುಲ್ ಆಗಿ ಚಿತ್ರಿಸಿದ್ದಾರೆ. ಆಮೇಲೆ ಗಿಣಿ ಮಾತಾಡ್ತಿದ್ರೆ ಖುಷಿಯಾಗಿ ಅದ್ರ ಮಾತು ಇಮಿಟೇಟ್ ಮಾಡಿ ವಾಸವಿ ಬಂದು ಅಂತ ಮುದ್ದ ಗಿಣಿ ಹೇಳ್ತಿರ್ತಾರೆ. ಎಂಜಾಯ್ ಮಾಡಿರ್ತಾರೆ. ಆನಂದದ ಕ್ಷಣಗಳೆಲ್ಲ ಚಿತ್ರಿಸಿದ್ದಾರೆ. ಇನ್ನು ಎಕ್ಸ್ಪ್ಲನೇಷನ್ ಏನ್ ಬೇಡ ಅನ್ಸುತ್ತೆ. ಕವನದಲ್ಲೂ ನಾವು ಕೇಳಿದ್ವಲ್ವಾ, ಮುಂದಕ್ಕೆ ಹೋಗಿ. ಅಹಿಂಸೆಯ ಪರಮೋಚ್ಚ ಸ್ಥಿತಿಯಲ್ಲಿ ಎಂಥ ಕ್ರೂರ ಪ್ರಾಣಿನೂ ಸಾಧು ಪ್ರಾಣಿ ಆಗುತ್ತೆ ಅನ್ನೋದೊಂದು ಇಲ್ಲಿ ಮುಖ್ಯ ಆಗುತ್ತೆ. ವಿಚಾರ ತಗೊಂಡಾಗ ಮುಖ್ಯ ಆಗುತ್ತೆ. ಇನ್ಸಿಡೆಂಟ್ ಶುಕಪಾಣಿ ಆಗಿದ್ದು ಅಂತ ಹೇಳಿದ್ದು. ಒಂದು ಗುಣನ ಪರಾಕಷ್ಟೇ ಸಾಧನೆ ಮಾಡಿದಾಗ ಆ ಗುಣ ಸ್ಥಿತವಾಗ್ಬಿಟ್ಟಿರ್ತಾರೆ, ಆ ಗುಣ ಸ್ವರೂಪರಾಗ್ಬಿಟ್ಟಿರ್ತಾರೆ. ಯಾವ ಪ್ರಾಣಿಗಳು ಅವ್ರನ್ನ ಹಿಂಸೆ ಮಾಡ್ಬೇಕಂತಲೇ ಅನ್ಸಲ್ಲ. ಅದು ಅದೇ ನಮ್ಮ ಇದಕ್ಕೆ ಮಹಾತ್ಮರಿರೋ ಕಡೆ 1 ಕಿಲೋಮೀಟರ್ ಹೀಗೆಲ್ಲ ಪ್ರಾಣಿಗಳು ಒಂದಕ್ಕೊಂದು ಆಗದೆ ಇರುವಂತದ್ದು ಸ್ನೇಹದಿಂದ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈಶ್ವರನ ವರ್ಣಿಸೋದು ಕೈಲಾಸದ ಈಶ್ವರನ ಸಂಸಾರನ ಹಾವು ನವಿಲೆಲ್ಲ ಹೇಳಿತಾರ ಹಾವು ನವಿಲು. ಇಲಿ ಗಣೇಶನ ಹತ್ರ ಇಲಿ ಇರುತ್ತೆ, ಹಾವು ಇಲಿ ವೈರಿಗಳು. ತಾರವ್ರು ಹೇಳ್ತಾ ಇದ್ದಾರೆ, ನಿಮ್ದೆ ಹೇಳಿ ತಾರವ್ರೆ. ನವಿಲು ಹಾವು ವೈರ ಅಲ್ವಾ? ಅವೆಲ್ಲ ಹೇಳಿ. ಅವ್ರು ಮ್ಯೂಟ್ ಅಲ್ಲಿದ್ದಾರೆ, ಕೇಳಿಸ್ತಾ ಇಲ್ಲ. ಮ್ಯೂಟ್ ತೆಗ್ದೇ ಇಲ್ಲ. ಇಲ್ಲ, ನವಿಲು ಹಾವು ವೈರಿಗಳು, ಆಮೇಲೆ ಹಾವು ಇಲಿ ವೈರಿಗಳು, ಸಿಂಹ ವೃಷಭ ವೈರಿಗಳು ಎಲ್ಲಾನು ಎಷ್ಟು ಸಮರಸವಾಗಿ ಜೀವನ ಮಾಡ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉತ್ತಮವಾದ ಉದಾಹರಣೆ ಅಂದ್ರೆ ಈಶ್ವರನ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ವಿರುದ್ಧ ಗುಣಗಳು ಇರೋದಲ್ಲಿ ಪ್ರಾಣಿಗಳಲ್ಲಿ ಎಲ್ಲರೂ ಒಂದೇ ಕಡೆ ಇದ್ದಾವೆ ನೋಡಿ. ಎಷ್ಟು ಸೌಮ್ಯವಾಗಿರ್ತವೆ ಒಂದಕ್ಕೊಂದು.
ಅದಕ್ಕೆ ಎಲ್ಲಾನು ಅದು ಪ್ರಭಾವ ಅನ್ನೋದು ಹೇಗಿರುತ್ತೆ ನೋಡಿ, ತಂದೆ ತಾಯಿ ಹೇಗಿರ್ತಾರ ಅಲ್ಲಿ ಜನ ಹೇಗಿರ್ತಾರೋ ಅಲ್ಲಿ ಪ್ರಾಣಿಗಳು ಹಾಗೆ ಇರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ಫ್ಯಾಮಿಲಿ ಜ್ಞಾಪಕ ಬಂತು, ನಾನ್ ತೊದ್ಲುಕೊಂಡು ಹೇಳೋ ಬದಲು ನೀವು ನೀಟಾಗಿ ಹೇಳಿದ್ರೆ ಅದಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ. ಆಯ್ತು, ಮುಂದಕ್ಕೆ ಹೋಗೋಣ. ಆಮೇಲೆ ನನ್ನ ಒಂದು ಸ್ವಂತ ಒಂದು ಅನುಭವನ ಹೇಳಬೇಕು ಅಂತ ಅನಿಸ್ತಾ ಇದೆ. ಹೇಳಿ. ಅದು ಆ ಸಮಯದಲ್ಲಿ ಹೋರಿ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ಒಂದು ಕೆಂದು ಬಣ್ಣ ವೈಟ್ ಮಿಕ್ಸ್ ಇತ್ತು, ತುಂಬಾ ಹೈಟಲ್ಲಿತ್ತು, ತುಂಬ ನೋಡೋಕ್ಕೆ ಒಂಥರ ಲಕ್ಷಣವಾಗೂ ಇತ್ತು. ನಾನು ಹಾಕ್ಕೊಂಡಿದ್ದು ವೈಟ್ ದಾವಣಿ ಹಾಕ್ಕೊಂಡಿದ್ದು ರೆಡ್ ಲಂಗ ಹಾಕ್ಕೊಂಡಿದ್ದೀನಿ. ಅದು ಎಲ್ಲಿಂದ ಕಿತ್ಕೊಂಡು ಬಂತು, ನಾನು ಆ ಊರಿಗೆ ಹೋದಾಗ ಆ ಹಳ್ಳೀಲಿ ಹೋಗಿ ಬಾವಿ ಹತ್ರ ನಿಂತಿದ್ದೀನಿ. ಅದು ಕಿತ್ಕೊಂಡು ಸಮೇತ ಅದು ಬಂದು ನನ್ನ ಹತ್ರ ನಿಂತ್ಕೊಂಡ್ಬಿಡ್ತು. ಅಲ್ಲ, ರೆಡ್ ನೋಡಿದ್ರೆ ಗೂಳಿಗೆ ಗುಮ್ಮುತ್ತೆ ಅಂತಾರೆ. ನಿಮ್ಮ ನೋಡಿ ಅದು ಸ್ಟನ್ ಆಯ್ತು ಅಂದ್ರೆ ನಿಮ್ಮಲ್ಲಿ ಯಾವ್ದೋ ಅಂಶ ಅದಕ್ಕೆ ಕಂಡಿದೆ, ದೇವಿ ಅಂಶ. ಏನ್ ಗೊತ್ತಾ, ಅದು ಕಲರ್ ಬ್ಲೈಂಡ್ನೆಸ್ ಅದಕ್ಕೆ ಗೂಳಿಗೆ ಸುಮ್ನೆ ಹೇಳೋದಷ್ಟೇ. ಹೌದು, ಕಲರ್ ಬ್ಲೈಂಡ್ನೆಸ್ ಅದಕ್ಕೆ ಗೊತ್ತಾಗಲ್ಲ, ಸುಮ್ನೆ ಹೇಳ್ತಾರೆ ಸಿಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಕಲರ್ ಬ್ಲೈಂಡ್ನೆಸ್ ಅದಕ್ಕೆ. ಯಾವ್ದೋ ಪ್ರಾಣಿಗೆ ಕಣ್ಣು ಕೊಡದೆ ಭಗವಂತ ಸೃಷ್ಟಿ ಮಾಡಿದ್ರು. ನಾನ್ ಮೊಮ್ಮಕ್ಳು ಅಂತಿದ್ರೆ ದೊಡ್ಡ ಪ್ರಾಣಿ ಆಗ್ಲಿ ಸಣ್ಣ ಪ್ರಾಣಿ ಆಗ್ಲಿ ಕಣ್ಣಿದೆ ತಲೋ ಪುಟ್ಟ ಅಂತ ನೆನ್ನೆ ಮಾತಾಡ್ತಿದ್ದೆ. ಗೂಳಿ ಬ್ಲೈಂಡ್ ಅಂತ ನಾವ್ ಯಾರ ಬಾಯಲ್ಲಿ ಕೇಳಿಲ್ಲಪ್ಪ. ಅಂದ್ರೆ ಆ ಬಟ್ಟೆದು ಆ ವಾಸನೆ ತೋರಿಸಿದ್ರೆ ಅವ್ರನ್ನ ಹುಡ್ಕೊಂಡು ಹೋಗುತ್ತೆ ಅದು. ನಾಯಿ ಅಲ್ವಾ ಮಾಡೋದು? ನಾಯಿ ಬಟ್ಟೆಗೂ ಇದಕ್ಕೂ ಬೇರೆ ಪಿಕ್ಚರ್ಗಳಲ್ಲಿ ನೋಡಿದ್ದೀನಿ ನಾನು. ಆದರೂ ಏನೂ ಮಾಡಲಿಲ್ವಲ್ಲ, ನಿಂತ್ಕೊಂಡ್ಬಿಡ್ತು ಸುಮ್ಮನೆ. ನಾನು ಅದಕ್ಕೆ 3 ಪ್ರದಕ್ಷಿಣೆ ಬಂದು ಆಮೇಲೆ ನೋಡಿದ್ರೆ ಹಳ್ಳಿ ಜನ ಎಲ್ಲ ಬಂದ್ಬಿಟ್ಟು ಈ ಹುಡುಗಿಗೆ ಒಳ್ಳೇದಾಗುತ್ತೆ, ಈ ಹುಡುಗಿಗೆ ಒಳ್ಳೇದಾಗುತ್ತೆ ಅಂತಂದ್ರು. ಭಯ ಏನಾಗಲಿಲ್ಲ, ಭಯ ಒಂಚೂರು ಇಲ್ಲ, ಭಯ ಇಲ್ಲಪ್ಪ. ಎದುರಿಸಿ ಓಡೋಗ್ಬೇಡಿ ಅಂತ ಹೇಳಿದಾಗ ಅವರುನು ಧೈರ್ಯವಾಗಿ ನಿಂತ್ಕೊಳ್ತಾರೆ ನೋಡಿ. ಕೋತಿಗಳ ಯಾವ್ದು ಅಟ್ಟಿಸ್ಕೊಂಡ್ ಬರೋದು ಅವ್ರನ್ನ? ವಿವೇಕಾನಂದ ಅವ್ರು ಓಡೋದ್ರೆ ನಾಯಿ ಇರ್ಬೇಕು ಅನ್ಸುತ್ತೆ, ನಾಯಿನೇ ಇರ್ಬೇಕು ಅನ್ಸುತ್ತೆ. ವಾಪಸ್ ಹೋಗ್ಬಿಡುತ್ತೆ. ನಾಯಿನೂ ಅಷ್ಟೇ, ಯಾವ್ದೇ ಸರಿ ಹೆದರಿದ್ರೆ ಹೆದರಿಸ್ತಾರೆ, ಇಲ್ಲ ಅಂದ್ರೆ ಹೆದರ್ಕೊಂಡು ಹೋಗ್ತಾರೆ ಅಷ್ಟೇ. ಇವನ್ ಮನಸ್ಸು ಅಷ್ಟೇ, ಬಗ್ಗಿದ್ರೆ ಗುದ್ದುತ್ತಾರೆ ಅಂತಾರಲ್ಲ, ಹಂಗಾಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಆ ಪ್ರಶ್ನೆ ಇಲ್ಲ, ಬಟ್ ಇಲ್ಲಿ ಆ ಮನಸ್ಥಿತಿನ ಅದು ಅರ್ಥ ಮಾಡ್ಕೊಂಡು ಅದು ಬಂತಲ್ಲ, ಬಿಚ್ಚಿ ಹಳ್ಳಿಯಲ್ಲಿ ಎಲ್ಲೋ ಕಟ್ಟಾಕಿದ್ರಲ್ಲ, ಅದನ್ನು ಬಿಚ್ಕೊಂಡು ಬಂತಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಹೌದು, ನಾವೆಲ್ಲ ಚಿಂತನೆ ಮಾಡಿದ ಅಂಶ ಬೇರೆ, ಇವತ್ತು ಕಲಾ ಹೇಳ್ತಿರೋದು ಬೇರೆ. ಅದು ಇವ್ರು ನಾಯ ಬಂದಿದ್ದು ಸ್ಟಿಲ್ ಆಯ್ತು ಅಂತ. ನಾಯ ಬಂದಾಗ ಇವ್ರು ಎದುರು ನಿಂತ್ಕೊಂಡ್ರು ಅಂದ್ರೆ ಆ ಸನ್ನಿವೇಶ ನಾವು ಮಾತಾಡ್ತಿದ್ದು. ಇವ್ರು ಹಂಗ್ ಮಾಡಿಲ್ಲ, ಇವ್ರು ನೋಡ್ತಿದ್ದಂಗೆ ಅದಕ್ಕೆ ತೊಂದ ಆಯ್ತು ಅಂತ, ಕೂಲ್ ಆಯ್ತು ಅಂತ. ಅದೇ ಕಿತ್ಕೊಂಡು ನನ್ನ ಹತ್ರ ಅನುಭವ ಹೇಳ್ತಾ ಇದ್ವಿ, ಬೇರೆಯವ್ರ ಅನುಭವ ಹೇಳ್ತಾ ಇದ್ವಲ್ಲ, ಈಗ ಸ್ವಂತ ಅನುಭವದಲ್ಲಿ ಹೇಳಿರೋದು ಗ್ರೇಟ್ ಅಲ್ವಾ? ಸ್ವಂತ ಅನುಭವ. ಹೌದು ಹೌದು. ಇಲ್ಲಿ ಈಶ್ವರನ್ ಕೈಲಾಸ ನಮ್ಗಿರುತ್ತೆ ಅಂತ ಅನ್ಕೊಂಡ್ವಿ. ಅಲ್ಲ, ಚಿಂತನೆ ಆಯ್ತು ಬಿಡು. ಪ್ರತಿಯೊಬ್ಬರಲ್ಲೂ ಆ ಗುಣ ಇರುತ್ತೆ. ಯಾವುದನ್ನ ನಾವು ಅಳವಡಿಸ್ಕೊಂಡಿದ್ರೆ ಅದರದ್ದು ನಾವು ಪರಾಕಾಷ್ಠೆಯನ್ನ ಕಾಣ್ಬೋದು ಅಂತ ಮಹಾರಾಜವರು ಹೇಳಿದ್ರು. ಯಾವ ಸಂಸ್ಕಾರ ಕೊಟ್ರೆ ಆ ಸಂಸ್ಕಾರ ತೀವ್ರವಾಗುತ್ತೆ ನಮ್ಮಲ್ಲಿ. ಹೌದು, ಅದ್ರಲ್ಲಿ ಸಂಶಯ ಇಲ್ಲ ಅನ್ನೋದು ನಮಗೆ ತೋರಿಸ್ಕೊಟ್ಟಂಗಾಯ್ತು. ಸ್ವಾನುಭವ. ಓದ್ತೀರಾ? ಹಾಂ, ಉಪನಯನ ಮಹೋತ್ಸವ. ಇವಾಗೆಲ್ಲ ನಾವು ಅವು ಗಿಣಿ ಬಗ್ಗೆ ಕೇಳಿದ್ದಾಯಿತು, ಅವರ ಆಟ ಓಟ ಆ ಗಿಣಿ ಬಗ್ಗೆ, ಗಿಣಿ ಜೊತೆನೂ ಗಿಣಿನೂ ಅವರ ಮನೆಗೆ ಒಂದು ಸದಸ್ಯನಿ ಆದಂಗೆ ಆಗೋಯ್ತು. ಅದಕ್ಕೋಸ್ಕರ ಇನ್ನು ಮುಂದೆ ಆಗ್ತಾ ಇರುತ್ತಲ್ವ, ಅದನ್ನು ಉಪನಯನ ಮಹೋತ್ಸವ ಅಂತ ಕಾರ್ಯಕ್ರಮ ಬರುತ್ತೆ. ಸತ್ಯ ಧರ್ಮಶೀಲ ಪೂರ್ಣನಾದ ಕುಸುಮ ಶ್ರೇಷ್ಠಿಯ ಪ್ರಜಾಹಿತಕರ ರಾಜ್ಯಭಾರದಿಂದಾಗಿ ಪೆನುಗೊಂಡೆಯು ಅಪರ ಸ್ವರ್ಗದಂತಾಗಿ ಸುಭಿಕ್ಷವಾಗಿತ್ತು. ಯಾವ ಕಳ್ಳ ಕಾಕರ ಕಾಟವಿರಲಿಲ್ಲ, ಆದಿದೈವಿಕ ತಾಪಗಳ ಸುಳಿವಿರಲಿಲ್ಲ. ಬೇಡಿದ
ವಸ್ತುಗಳು ತಪ್ಪದೇ ದೊರೆಯುವಂತೆ ಪರರಾಜ್ಯ ಸಂಪರ್ಕವೂ ಚೆನ್ನಾಗಿ ಬೆಳೆದಿತ್ತು. ಹೀಗೆ ಪೆನುಗೊಂಡೆ ರಾಜ್ಯದ ಜನತೆಗೆ ಕಾಲಚಕ್ರವು ತ್ವರಿತಗತಿಯಲ್ಲಿ ಉರುಳುತ್ತಿರುವಂತೆ ಭಾಸವಾಗುತ್ತಿತ್ತು. ವಾಸವಿ ವಿರೂಪಾಕ್ಷರ ಜನನವಾದ ಬಳಿಕವಂತೂ ಪೆನುಗೊಂಡೆ ವಾಸಿಗಳಿಗೆ ಪ್ರತಿದಿನವೂ ಹಬ್ಬವೇ. ನಗರೇಶ್ವರ ಸ್ವಾಮಿ ಮತ್ತು ಜನಾರ್ದನ ಸ್ವಾಮಿ ದೇವಾಲಯಗಳಿಗೆ ವಾರಕ್ಕೊಮ್ಮೆ ರಾಜದಂಪತಿಗಳ ಜೊತೆ ಪರಿಜನರ ಮಧ್ಯೆ ವಾಸವಿ ವಿರೂಪಾಕ್ಷರು ಆಗಮಿಸಿ ದೇವತಾ ದರ್ಶನ ಮಾಡಿಕೊಂಡು ಮರಳುವುದು ರೂಢಿಯಲ್ಲಿತ್ತು. ಆ ದಿನವಂತೂ ದೇವಾಲಯಗಳು ಪ್ರಜಾಸಂದಣಿಯಿಂದ ತುಂಬಿ ಹೋಗುತ್ತಿತ್ತು. ಆದರೆ ಗೊಂದಲಗಳೆಂದೂ ಇರುತ್ತಿರಲಿಲ್ಲ. ಕಾರಣವಿಷ್ಟೇ, ದೈವ ಸನ್ನಿಧಿಯಲ್ಲಿ ಭಕ್ತನು ನಡೆದುಕೊಳ್ಳಬೇಕಾದ ರೀತಿಯನ್ನು ಗುರು ಭಾಸ್ಕರಾಚಾರ್ಯರ ಮಾರ್ಗದರ್ಶನದಂತೆ, ರಾಜನ ಆದೇಶದಂತೆ ಆಡಳಿತ ವರ್ಗದವರು ನೀಡಿದ ಶಿಕ್ಷಣವಾಗಿತ್ತು. ಆ ದಿನ ಸೂರ್ಯ ತೇಜಸ್ಸನ್ನು ಶೀತಲತೆಯನ್ನು ಹೊಂದಿ ಧರೆಗಿಳಿದು ಬಂದಂತೆ ಪ್ರಜಾಸಮೂಹಕ್ಕೆ ಭಾವನೆ ಮೂಡುತ್ತಿತ್ತು. ಆ ದಿನ ಸೂರ್ಯ ತೇಜಸ್ಸಿನ ಶೀತಲತೆಯನ್ನು ಹೊಂದಿ ಧರೆಗಿಳಿದು ಬಂದಂತೆ ಪ್ರಜಾಸಮೂಹಕ್ಕೆ ಭಾವನೆ ಮೂಡುತ್ತಿತ್ತು. ವಾಸವಿ ವಿರೂಪಾಕ್ಷರು ಉರೂಪನಿಧಿಗಳಾಗಿ ಬಂದಾಗ ಅವರಿಬ್ಬರನ್ನು ಕಣ್ತುಂಬ ದರ್ಶಿಸಿ ಅವರ ಚೆಲ್ವಿಕೆಯಲ್ಲಿ ಸೆರೆಯಾಗಿ ಅವರ ಮುದ್ದು ಮಾತುಗಳನ್ನು ಕೇಳುತ್ತಾ ತಮ್ಮತನದಿಂದ ಮುಕ್ತರಾಗಿ ಹೊಸ ಲೋಕದಲ್ಲಿ ತಲ್ಲೀನರಾಗುವ ಅಪೂರ್ವ ಅನುಭವದ ಪುನರಾವೃತ್ತಿ ಹೊಂದುತ್ತಿದ್ದ ಜನತೆಗೆ ಆ ಪರಮಾನಂದವು ಯಾವ ವೆಚ್ಚ ಶ್ರಮಗಳಿಲ್ಲದೆ ದೊರೆಯುತ್ತಿದ್ದ ಮಹಾಭಾಗ್ಯವಾಗಿತ್ತು. ಎಕ್ಸ್ಪ್ಲೇನ್ ಮಾಡ್ತೀಯಾ ಜ್ಯೋತಿ? ನಂಜಿ ಸರ್ ಬಂದಿದ್ದಾರಾ? ಇಲ್ಲ. ಜ್ಯೋತಿ ಎಕ್ಸ್ಪ್ಲೇನ್ ಮಾಡ್ತೀಯಾ? ಅಕ್ಕ ನೀನು ಎಕ್ಸ್ಪ್ಲೇನ್ ಮಾಡ್ತೀಯಾ? ಅಂದ್ರೆ ಇವ್ರಿಗೆ ಉಪನಯನ ಮಾಡ್ಬೇಕು ಅಂತಲ್ವಾ? ಉಪನಯನ ಇನ್ನೂ ಎತ್ತಿಲ್ಲ, ಅದು ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಬ್ರು ಎಲ್ಲಾ ಕಡೆನೂ ಮಿಂಚ್ತಾ ಇದ್ರು. ಎಂತ ಗುಂಪಲ್ಲಿ ಇವರಿಬ್ರುನು ತುಂಬಾ ಒಂಥರ ಎಲ್ರಿಗೂ ಆಕರ್ಷಣ ಶಕ್ತಿ ಆಗಿದ್ರು. ಇವ್ರು ನೋಡಿದ ತಕ್ಷಣ ಅಯ್ಯೋ ಇದ್ರಲ್ಲಿ ಎಷ್ಟ್ ಚೆನ್ನಾಗಿದ್ದಾರೆ ಇವರು ಅಂತ ನಾವ್ ಒಂದು ಗುಂಪಲ್ಲಿ ಹೀರೋಯಿನ್ ತೋರಿಸ್ತಾರಲ್ಲ ಫಿಲಮ್ ಅಲ್ಲಿ, ಹಾಗೆ ಅವರಿಬ್ಬರ ಆಕರ್ಷಣೆ ಅಷ್ಟು ಚೆನ್ನಾಗಿತ್ತು. ಇವ್ರ ಮಕ್ಳಿದ್ದಾಗ್ಲೇ ಕೆಲವು ಸರ್ತಿ ದೇವಸ್ಥಾನಕ್ಕೆ ಎಲ್ಲಾ ಕಡೆ ಹೋದಾಗ ಅಷ್ಟು ಆಕರ್ಷಣೀಯವಾಗಿದ್ರು. ಅಂದ್ರೆ ಅವರ ರೂಪ, ಲಾವಣ್ಯ, ಅವರ ಸೌಂದರ್ಯ, ಆಮೇಲೆ ಆ ಲಕ್ಷಣ, ಸೌಮ್ಯ ಲಕ್ಷಣ, ಆ ನಗುಮುಖ ಎಲ್ಲನೂ ಆ ವಾಸವಿ ದೈವಿ ಸ್ವರೂಪ ಅಲ್ವಾ? ಮೊದ್ಲೇ ದೈವಿ ಸ್ವರೂಪ. ಇವಾಗ ಭಗವತಿಯನ್ನ ನಾವು ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತಲ್ಲ, ಆಕೆ ಮುಖ, ಆಕೆ ಲಕ್ಷಣ ಎಲ್ಲಾನು. ಹಾಗೆ ಈ ವಾಸವಿನ ನೋಡಿದ ತಕ್ಷಣ ಬೇರೆ ಪುರ ಜನರಿಗೆಲ್ಲ ಒಂಥರ ಸಂತೋಷ. ಇವರಿಬ್ಬರನ್ನ ನೋಡ್ತಾ ಇದ್ರೆ ಅವ್ರಿಗೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವಾಗ ಇದ್ರಲ್ಲೆಲ್ಲ ರಾಮ ಹುಟ್ಟಿದಾಗ್ಲೂ ಅಷ್ಟೇ, ಈ ಕಡೆ ಕೃಷ್ಣ ಹುಟ್ಟಿದಾಗ್ಲೂ ಅಷ್ಟೇ, ಕೃಷ್ಣ ಎಷ್ಟು ಆಕ್ಟಿವ್ ಆಗಿರ್ತಾ ಇದ್ದ, ಏನೋ ಗೊತ್ತಾಗ್ತಾನೆ ಇರ್ಲಿಲ್ಲ ಅಪ್ಪ ಅಮ್ಮನ್ಗೆ. ಹೋಗಿ ರಾಕ್ಷಸನ ಸಂಹಾರ ಮಾಡಿ ಬಂದ್ಬಿಡ್ತಾ ಇದ್ದ. ಆಮೇಲೆ ಇವನು ಬಾಯಲ್ಲಿ ಮಣ್ಣು ತಿಂದಿದ್ದಾನಿದ್ದಾಗ ಆ ಒಂದು ಇಡೀ ಲೋಕವನ್ನೇ ಅವನ ಒಂದು ಬಾಯಲ್ಲಿ ನೋಡಿದ್ಲು ಅಮ್ಮ. ಹಾಗೆ ಬಾಲಲೀಲೆಗಳು ಮಹಾತ್ಮರ ಮಹಾತ್ಮರ ಅವತಾರ ಪುರುಷರ ಜೀವನದಲ್ಲಿ ಹೀಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಯಾಜ್ಞವಲ್ಕ್ಯರು ಹಾಗೆ ಹೇಳ್ತಾ ಇದ್ರು. ಯಾಜ್ಞವಲ್ಕ್ಯರು ಒಂದ್ಸರ್ತಿ ಯಾರೋ ಎತ್ಕೊಂಡು ಹೋಗ್ತಾ ಇರ್ತಾರಂತೆ, ಅವ್ರ ತಂದೆನೋ ಏನೋ. ಆಗ ಇದ್ದಕ್ಕಿದ್ದಾಗೆ ಎಷ್ಟು ಭಾರ ಆಗ್ಬಿಟ್ರಂತೆ, ಇದ್ದಕ್ಕಿದ್ದಾಗೆ ಹಗರ ಆಗ್ಬಿಟ್ರಂತೆ. ಹಾಗೆ ಎಲ್ಲ ಅವರ ಒಂದು ಸಾಮಾನ್ಯವಾಗಿ ನಾವು ನೋಡಿದಾಗ ಮಹಾತ್ಮರ ಅವತಾರ ಪುರುಷರ ಒಂದು ಬಾಲ್ಯದ ಒಂದು ಆಟ ಪಾಠಗಳೆಲ್ಲ ಒಂದೇ ರೀತಿನೇ ಇರುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಒಬ್ಬೊಬ್ರದ್ದು ಒಂದ್ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು. ಹಾಗೆ ಆ ಒಂದು ದೈವಿ ಭಾವನೆಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ ರಾಜೇಶ್ವರಿ ಅವರು. ಆ ದೈವಿ ಮುಂದಕ್ಕೆ ಹೋಗ್ತೀನಿ. ಒಂದು ದಿನ ಹೀಗೆ ನಗರೇಶ್ವರ ದೇವಾಲಯದಲ್ಲಿ ಸೇರಿದ್ದಾಗ ಧನುರ್ಧಾರ್ಯನು ಹೀಗೆ ಘೋಷಿಸಿದನು: ರಾಜಕುಮಾರನಾದ ವಿರೂಪಾಕ್ಷನಿಗೂ ರಾಜಕುಮಾರಿಯಾದ ವಾಸವಿ ಕನ್ಯೆಗೂ ಇದೇ ದೇವಾಲಯದಲ್ಲಿ ಉಪನಯನ ಮಹೋತ್ಸವವನ್ನು
ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಲಾಗುವುದು. ಸರ್ವರೂ ಸಕಾಲಕ್ಕೆ ಆಗಮಿಸಿ ಶುಭ ಕೋರಬೇಕೆಂದು ರಾಜರ ಕೋರಿಕೆ ಎಂದು ಪ್ರಕಟಿಸಿ ಆ ನಿಶ್ಚಿತ ದಿನ ನಿಶ್ಚಿತ ಸಮಯವೆಲ್ಲದರ ಬಗ್ಗೆ ವಿವರಣೆಯನ್ನು ನೀಡಿದುದನ್ನು ಕೇಳಿ ಪ್ರಜಾಹೃದಯವು ಅರಳಿತು. ಜ್ಞಾನ ಮೇರುವಿನಂತಿರುವ ಭಾಸ್ಕರಾಚಾರ್ಯರು ಅಪರ ಅಯೋಧ್ಯಾಪತಿ ಎಂತಿರುವ ಕುಸುಮಶ್ರೇಷ್ಠಿ ನೃಪಾಲನಿಗೆ ತಕ್ಕ ಮಂತ್ರಿವರೇಣ್ಯನಾದ ಧನುರ್ಧಾರ್ಯನು ರಾಜನ ಧರ್ಮವ್ರತಕ್ಕೆ ತಕ್ಕಂತೆ ಗುಣಶೀಲೆ ಪತ್ನಿಯಾದ ಕುಸುಮಾಂಬೆ ನವರತ್ನಹಾರದ ಮಧ್ಯೆ ಶೋಭಿಸುವ ಪದಕದ್ವಯದಂತೆ ಅತಿಲೋಕ ಲಾವಣ್ಯದ ವಾಸವಿ ವಿರೂಪಾಕ್ಷರು ಆ ಪೆನುಗೊಂಡೆಯೇ ಅಮರಲೋಕ. ಇಲ್ಲಿ ಹುಟ್ಟಿರುವ ನಾವೇ ಸುರರು ಎಂದು ಈ ಶತಮಾನದಲ್ಲಿ ಜನ್ಮ ತಾಳಿದ ತಾವೇ ಭಾಗ್ಯಶಾಲಿಗಳೆಂದು ಪುರಜನರು ತಮ್ಮಲ್ಲೇ ನುಡಿದಾಡಿಕೊಂಡು ಆನಂದಿಸಿದರು. ಇದು ಸುಲಭವಾಗಿ ಇದೆಯಲ್ಲ. ಆಗ ಅಲ್ಲಿ ಅವರೆಲ್ಲ ಆ ಪುರಜನರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ಇದೇ ದೇವಲೋಕ, ಇಲ್ಲಿ ನಾವು ಹುಟ್ಟಿ ಎಲ್ಲ ನೋಡ್ತಾ ಇದೀವಲ್ಲ, ಇದು ನಾವು ದೇವತೆಗಳು ನೋಡ್ತಾ ಇರುವಂತಹ ಒಂದು ನಮ್ಮ ಪುಣ್ಯ, ಯಾವ ಜನ್ಮದ ಪುಣ್ಯನೋ ಏನೋ, ಇಂತಹ ಒಂದು ಮಹಾನ್ ಶಕ್ತಿಗಳನ್ನ ಇಲ್ಲೇ ನೋಡ್ತಾ ಇದ್ದೀವಿ ಅಂತ ಹೇಳಿ ಅವರು ಬಹಳ ಪುರಜನರಿಂದ ಇಲ್ಲಿ ನಾವು ಹುಟ್ಟಿದ ಎಷ್ಟು ಸಂತೋಷ ಆಯ್ತು ಅಂತ ಇವರನ್ನ ನೋಡಿ ತುಂಬಾ ಆನಂದ ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟೇ ಅಲ್ವ, ಯಾರಾದ್ರೂ ಮಹಾತ್ಮರಿದ್ದಾಗ ಆ ಮಹಾತ್ಮನ್ ನೋಡಿದ್ರೆ ಯಪ್ಪ ಎಂತಹ ಹೇಗಿದ್ರಪ್ಪ ಇವರು ಅಂತ ಅನ್ಸುತ್ತೆ ನಮ್ಗೆ. ಇವಾಗ ಮಾತಾಜಿಯವ್ರನ್ನೇ ಆಗ್ಲಿ ನಾವು ನೋಡಿದಾಗ ಎಷ್ಟು ಜನ್ಮದ ಪುಣ್ಯವೋ ನಮ್ದೆಲ್ಲ, ಇಂತಹ ಭಾಗ್ಯ ನಮ್ದು. ಮಾತಾಜಿಯವರು ನಮ್ಗೆ ಇಷ್ಟೊಂದು ಫ್ರೆಂಡ್ಸ್ ಆಗಿ, ಅಂದ್ರೆ ಅವರ ಒಂದು ಸ್ಥಾನವನ್ನ ಬಿಟ್ಟು ಅವ್ರು ಬಂದು ನಮ್ಗೆ ಆಸ್ ಯೂಶುವಲ್ ಆಗಿ ಏನೋ ಒಂದ್ ರೀತಿ ನಮ್ಮನ್ನ ಸಹಕರಿಸಿ, ನಮ್ಮನ್ನ ಬೀಳ್ಕೊಡುಗೆ ಮಾಡಿ, ಆಹ್ವಾನಿಸಿ ಎಲ್ಲ ಮಾಡ್ತಾರಲ್ಲ, ಆ ಒಂದು ಭಾಗ್ಯ ನಮಗ್ ಸಿಕ್ಕಿದ್ದು ಎಷ್ಟು ಜನ್ಮದ ಪುಣ್ಯವು ಅಂತ ನಾವ್ ಅನ್ಕೊಳ್ಳೋ ಹಾಗೆ. ಆಗ ಆ ಪುರಜನರು ಕೂಡ ಇಂತಹವರ ಒಂದು ದರ್ಶನ ಭಾಗ್ಯ ಆಗಿದ್ದು ನಮ್ಮ ಪುಣ್ಯ. ಯಾಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಅವರಿಬ್ರು ಏನು ಆ ಒಡವೆಗಳು ಧರಿಸಿದ್ರು, ಅಷ್ಟೇ ಸೌಂದರ್ಯವತಿಯರು ಆಗಿದ್ರು. ಯಾಕೆಂದ್ರೆ ಅವರು ಏನು ಸಾಮಾನ್ಯರಲ್ಲ. ವೈಶ್ಯ ಇವನಾಗಿರೋನು ಕುಸುಮ ಶ್ರೇಷ್ಠಿ ಸಮಾಧಿಯ ಒಂದು ಇವನು ಮಹಾ ಋಷಿಯ ಒಂದು ಅವತಾರ ಒಂದು. ಹಾಗೆ ಕುಸುಮಾಂಬಿಕೆನೂ ಅಷ್ಟೇ, ಆಕೆಯೂ ಮಹಾನ್ ಶಕ್ತಿಯನ್ನ ಪಡ್ಕೊಂಡು ಎಂದು ಯಾವ ಜನ್ಮದಲ್ಲೋ ಬಂದಿರ್ತಾರೆ. ಇಂಥವರ ಭಾಗ್ಯದಿಂದ ಇಂತಹ ಮಹಾನ್ ಭಾಗ್ಯ ಉಂಟಾಯ್ತು ಅನ್ನೋ ಒಂದು ಭಾವನೆನ ನಾವಿಲ್ಲಿ ತಗೊಳ್ಬೋದು. ಯಾಕೆಂದ್ರೆ ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಾದ್ರೆ ಆ ವಂಶ ಒಳ್ಳೆ ವಂಶ, ಹೀಗೆ ಇರ್ಬೇಕು ಅನ್ನೋದಿರುತ್ತೆ. ಆದ್ರೆ ಇವರು ಜೀವನದಲ್ಲಿ ಮಹಾನ್ ವ್ಯಕ್ತಿಗಳಾದ್ರೂ ಕಷ್ಟ ಸಂಕಟವನ್ನು ನೋಡ್ಲಿಲ್ಲ. ಅದೇ ವಿವೇಕಾನಂದರು ಕೆಲವ್ರ ಜೀವನದಲ್ಲಿ ಅವ್ರ ಕಷ್ಟದಲ್ಲೇ ಬರ್ತಾರೆ, ಕೆಲವ್ರು ಸುಖವಾಗೇ ಬರ್ತಾರೆ. ಇದೆಲ್ಲ ಒಂದೊಂದ್ ಕಡೆ ಒಂದೊಂದ್ ರೀತಿ ಇರುತ್ತೆ. ಹೀಗೆ ಅವ್ರಿಗೆ ಉಪನಯನ ಮಹೋತ್ಸವನ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಆ ಉಪನಯನ ಮಹೋತ್ಸವಕ್ಕೆ ಅವರ ಅಪ್ಪ ಅಮ್ಮ ಅಷ್ಟು ಸಂತೋಷದಿಂದ ರಾಜವೈಭವ ಒಡವೆಗಳನ್ನ, ಉಡುಪುಗಳನ್ನ, ಒಳ್ಳೆ ಮಹಾನ್ ಉಡುಪುಗಳನ್ನ ಧರಿಸ್ಕೊಂಡು ಬರ್ತಾರೆ. ಅವ್ರ ಜೊತೆಗೆ ಇವರಿಬ್ರು ಕೂತಿದ್ದಾಗ ಅವ್ರಿಗೆ ಅಮರಲೋಕದ ಒಂದು ಗೋಚರ ಆದಂಗ ಅನ್ಸುತ್ತೆ, ಇದ್ಯಾವುದೋ ಒಂದು ಪುಣ್ಯಲೋಕದಲ್ಲಿ ನಾವಿದೀವಿ ಅಂತ. ಇಂತಹ ಮಹಾನ್ ವ್ಯಕ್ತಿಗಳನ್ನು ನೋಡುವ ಸೌಭಾಗ್ಯ ನಮಗ್ ಸಿಕ್ತಲ್ಲ, ಆನಂದ ಪಡ್ತಾರೆ. ಸರಿ, ರಾಜ್ಕುಮಾರನ ವಿರೂಪಾಕ್ಷನಿಗೆ ಉಪನಯನ ಮಾಡ್ಬೋದು, ಅದೇ ವಾಸವಿಗೂ ಉಪನಯನ ಮಾಡ್ತಾ ಇದಾರಲ್ಲ. ಆಗ ಹಿಂದೆ ಮಾಡ್ತಾ ಇದ್ರಂತೆ, ನಮ್ಮ ವೇದಗಳ ಕಾಲದಲ್ಲಿ ಗಾರ್ಗಿ ಮೈತ್ರಿ ಅವ್ರಿಗೆಲ್ಲ ಇತ್ತಂತೆ ಉಪನಯನ. ಅದು ಬರ್ತಾ ಕಡಿಮೆ ಆಗಿದೆ. ಹಂಗ್ ಲೆಕ್ಕ ಹಾಕಿದ್ರೆ ಪೂರ್ಣ ಸ್ವಾತಂತ್ರ್ಯ ಈಗಿಂತ ಹೆಣ್ಮಕ್ಳಿಗೆ ಆಗ್ಲೇ ಜಾಸ್ತಿ ಇತ್ತು ವೇದ ಕಾಲದಲ್ಲೇ. ಇವಾಗ ನಾವ್ ಅನ್ಕೊಳ್ತಾ ಇದೀವಿ ನಮ್ಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ. ಅವಾಗ ಇನ್ನೂ ಸ್ವಾತಂತ್ರ್ಯ ಇತ್ತು, ವೇದಗಳನ್ನ ಓದ್ತಾ ಇದ್ರು. ಅವರು ವಿವಾಹ ಮಾಡ್ಕೊಳ್ದೇನು ಇಂತರ ಒಂದು ಸಾಧನೆ ಮಾಡ್ತಾ ಇದ್ರು. ಇವಾಗ ಮಾತಾಜಿ ಅವ್ರು ನೋಡಿದ್ರೆ ನಮ್ಗೆ ಅದೇ ಕಲ್ಪನೆಗೆ ಬರುತ್ತೆ, ಗಾರ್ಗಿ ಮೈತ್ರಿ ಅವರ ಒಂದು ಕಲ್ಪನೆ. ಉಪನಯನ ಸಮಯಕ್ಕೆ ನಗರೇಶ್ವರ ದೇವಾಲಯವೆಲ್ಲ ಅಲಂಕೃತವಾಯ್ತು. ಅಲ್ಲಿ ಓದ್ಬೇಕು ಲಾಸ್ಟ್ ಕ್ಯಾರ. ಅದೇ ವಿರೂಪಾಕ್ಷ ವಾಸವಿಯರ ಉಪನಯನದ ನಿಗದಿತ ಸಮಯಕ್ಕೆ ನಗರೇಶ್ವರ ದೇವಾಲಯವೆಲ್ಲ
ಸರ್ವಾಲಂಕೃತವಾಯಿತು. ನಗರೇಶ್ವರ ದೇವಾಲಯದ ಮುಖ್ಯ ದ್ವಾರದಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಬಾಳೆ ಕಂಬಗಳು, ಮಾಂದಳಿರು, ತೋರಣಗಳು, ಪುಷ್ಪಮಾಲೆಗಳು, ಪುಷ್ಪಗುಚ್ಛಗಳು ತುಂಬಿ ಹೋಗಿ ದೇವಾಲಯದ ಹೊರಾಂಗಣವನ್ನು ಉದ್ಯಾನವನದಂತೆ ಮಾಡಿದ್ದವು. ದೇವಾಲಯದ ಮುಂಭಾಗದಲ್ಲಿ ವಿವಿಧ ರಂಗವಲ್ಲಿಯ ವರ್ಣಮಯ ಚಿತ್ತಾರಗಳು ಭೂಮಾತೆಗೆ ಉಣಿಸಿದ್ದ ಕಾಮನ ಬಿಲ್ಲಿನ ವರ್ಣಗಳ ವಸ್ತ್ರಗಳಂತಿದ್ದವು. ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮಂಗಳ ವಾದ್ಯಗಳ ಸಮೇತ ರಾಜದಂಪತಿಗಳು, ರಾಜಪರಿವಾರದವರು, ವಾಸವಿ ವಿರೂಪಾಕ್ಷರು, ಮಣಿಕುಂಡಲ ದಂಪತಿಗಳು ಅಷ್ಟು ಹೊತ್ತಿಗೆ ಎಂದುಕೊಂಡರು. ಕುಸುಮ ಶ್ರೇಷ್ಠಿಯು ಕುಲಗುರು ಭಾಸ್ಕರಾಚಾರ್ಯರಲ್ಲಿ ಈ ಗಾಯತ್ರಿ ಮಂತ್ರದ ಮಹಿಮೆಯ ಬಗ್ಗೆ ತಿಳಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ಭಾಸ್ಕರಾಚಾರ್ಯರು ತಮ್ಮ ಭದ್ರಾಸನದಲ್ಲಿ ಸುಖಾಸೀನರಾಗಿಯೇ ಗಾಯತ್ರಿ ಮಂತ್ರದ ಮಹತ್ವದ ಬಗ್ಗೆ ವಿವರಿಸತೊಡಗಿದರು. ಇಲ್ಲಿ ಸಾರಿದ್ರೆ ಚೆನ್ನಾಗಿರ್ತಿತ್ತು. ಅವರು ಗಾಯತ್ರಿ ಮಂತ್ರದ ವಿಶೇಷತನ ಅವ್ರ ಬಾಯಲ್ಲಿ ಅವ್ರು ಹೆಂಗ್ ಹೇಳ್ತಿದ್ರು ಕೇಳ್ಬಹುದಾಗಿತ್ತು. ಅದನ್ನ ಇನ್ನೊಂದಿನನೇ ಇಟ್ಕೊಳ್ಳೋಣ ಅಲ್ವಾ? ಆಯ್ತು, ಹಂಗೆ 10 ನಿಮಿಷ ಇದೆ. ಅವ್ರು ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ನೀವು ಬೇಕಾದ್ರೆ ಮತ್ತೆ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಸೋಣ. ನೆಕ್ಸ್ಟ್ ನಿಮ್ದು ಹೇಳಿ, ಅವ್ರದ್ದು ಹೇಳಿ. ಅಲ್ಲ, ಇವಾಗ ಗಾಯತ್ರಿ ಮಂತ್ರ ಎಲ್ಲಾದ್ರಲ್ಲಿ ನೋಡಿದಾಗ ಭೂಹು ಭೂಹ ಸ್ವಹ ಮಹಾ ಸಾವಿತ್ರಿ ಮಂತ್ರದ್ದೆಲ್ಲ ಬಂದು ಆಮೇಲೆ ಗಾಯತ್ರಿ ಮಂತ್ರನು ಅದಾಗುತ್ತೆ. ಸಾವಿತ್ರಿ ಮಂತ್ರ ಓಂ ಭೂರ್ಭುವ ಸ್ವಹ, ಅದು ಸಾವಿತ್ರಿದು. ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ನಮ್ಮಲ್ಲಿ ಬುದ್ಧಿಯನ್ನು ಪ್ರಚೋದನೆಗೊಳಿಸು, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದನೆಗೊಳಿಸು. ಮಹಾತ್ಮರ ಒಂದು ವಾಣಿಯಲ್ಲಿ ಒಂದು ಹಾಗೆ ಮಂತ್ರಗಳಲ್ಲಿ ಎಷ್ಟು ನಮ್ದು ನನ್ನದು ಅನ್ನೋದು ಇಲ್ದೆ ನಮ್ಮದು ಅನ್ನೋದನ್ನ ತಗೊಂಡು ಎಲ್ಲರಲ್ಲೂ ಆ ಒಂದು ಬುದ್ಧಿ ಪ್ರಚೋದನೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸೂರ್ಯನ ಉಪಾಸನೆ ಕೂಡ ಹೇಳ್ತಾರೆ ಗಾಯತ್ರಿ ಮಂತ್ರದಲ್ಲಿ. ಹೇಳಮ್ಮ. ಸವಿತೃಣ ಸೂರ್ಯ ದೇವನ್ನ ಸವಿತೃ ಅಂತ ಕರೀತಾರಂತೆ. ಆಮೇಲೆ ನೀವೊಂದ್ ಹೇಳಿದ್ರಿ ಪ್ರೇಮ ಅವ್ರೆ, ಭೂರ್ವ ಸ್ವಹ ಸವಿತ್ರಿ ಅಲ್ಲ, ಓಂ ಭೂಹು ಓಂ ಭುವಃ ಓಂ ಸುವಹ ಓಂ, ಅದು ಗಾಯತ್ರಿ, ಇದು ಸಾವಿತ್ರಿ ಮಂತ್ರ ಅಲ್ಲ. ಸಾವಿತ್ರಿ ಮಂತ್ರ ನಮ್ಮದು ಅಲ್ಲಮ್ಮ, ಅದು ಒಂದೊಂದು ಪ್ರತ್ಯಯ ಬೇರೆ ಬೇರೆ ಇದೆಯಲ್ಲ. ಓಂ ಭೂಹು ಓಂ ಮಾತಾಜಿ ಚಕ್ರಡಿಯಲ್ಲಿ ಮಾಡಿಸ್ತಿಲ್ವಾ? ಓಂ ಭುವಃ, ಅದು ಭೂರ್ಭುವ ಸ್ವಹ ಅಂತ ಸೇರ್ಸಿ ಹೇಳಿದ್ದಾರೆ. ಅದನ್ನ ಬಿಡಿಸಿದ್ರೆ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತ ಬರುತ್ತಮ್ಮ. ಪೂರ್ವಸ್ವ ಮೂರೇ ಬರುತ್ತೆ ಅಷ್ಟೇ. ತತ್ಸವಿತೃ ಮೂರ್ತಿ ಬರಲ್ಲ. ಆ 3 ವ್ಯಾಹೃತಿಗಳು ಮಾತ್ರ ಬರುತ್ತೆ. ಗಾಯತ್ರಿ ಮಂತ್ರ ಅಂದ ತಕ್ಷಣ ಓಂ ಭೂರ್ವಸ್ವ ಅಂದಲೇ ಹೇಳ್ಬೇಕು. ಅದು ಸಾವಿತ್ರಿ ಮಂತ್ರ ಅಂತ ಅನ್ನಿಸ್ಕೊಳ್ಳಲ್ಲ. ಸಪ್ತ ವ್ಯಾಹೃತಿಗಳು ಮಾಡ್ತೀವಲ್ಲ, ಅದು ಸಾವಿತ್ರಿ ಮಂತ್ರ ನನಗ್ ತಿಳಿದಂಗೆ. ಹೌದು. ಹಾಗಲ್ವಾ ಕಲವ್ರೆ? ಅಲ್ವಾ? ಹೌದು. ಅದೇ ಉಪನಯನ ಗಾಯತ್ರಿ ಮಂತ್ರ ಆಗುತ್ತೆ. ಅದು ಸೇರ್ಸಿ ಹೇಳಿದ್ರೆ ಗಾಯತ್ರಿ ಮಂತ್ರ, ಬಿಡ್ಸಿ ಹೇಳಿದ್ರೆ ವ್ಯಾಕೃತಿಗಳ ತರ. ಅದನ್ನ ಪ್ರೇಮ ಹೇಳ್ತಾರ, ಹಂಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಓಂ ಭೂರ್ವ ಸುಹ ತತ್ಸವಿ 3 ವ್ಯಾಹೃತಿ ಇದೆ ಅಷ್ಟೇ. ಅದ್ ಪೂರ್ತಿ ಗಾಯತ್ರಿ ಮಂತ್ರ 24 ಅಕ್ಷರ. ಓಂ ಭೂಹು ಓಂ ಭುವಃ ಓಂ ಸುವಹ ಜೊತೆ ಹೇಳಿ ಆಮೇಲೆ ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವಹ ಪೂರ್ತಿ ಇದ್ದಾಗ ಸಂಪುಟ ಗಾಯತ್ರಿ, ಅಂದ್ರೆ ಸಂಪುಟ ಗಾಯತ್ರಿ ಅಂತ ಕರೀತಾರೆ. ಕರೆಕ್ಟ್. ಅದೇ ಬಾಕಿದ್ದು ಚಕ್ರಸ್ಥಾನಗಳಲ್ಲಿ ಅದನ್ನ ಮಾಡ್ತಿದ್ದಾರೆ ಮಾತಾಜಿ. ಆಮೇಲೆ ಈ ರಂಧ್ರಗಳಿದೆಯಲ್ಲ, ಕಣ್ಣು ಕಿವಿ ಸಂಧ್ಯಾ ವಂದನೆಗ್ ಬರುತ್ತಮ್ಮ. ಸುಮ್ನೆ ಹೂ ಹಿಂಗೆ ತಗೊಂಡ್ ಬಿಡ್ತಾರ ಅಷ್ಟೇ. ಅವರು ಸರಿಯಾಗಿ ಮಾಡಲ್ಲ, ಸುಮ್ನೆ ಹಚ್ಕೊಡ್ತಾರಷ್ಟೇ. ಮನೇಲಿಂದ ಎಲ್ಲಾ ಯಾಂತ್ರಿಕ ಆಗ್ಬಿಟ್ಟಿದೆ. ದೊಡ್ಡವ್ರು ಹೇಳಿದ್ದಾರೆ ಮಾಡ್ಬೇಕು, ಯಾಂತ್ರಿಕ ಎಲ್ಲ ಅರ್ಥ ಇಲ್ಲ. ಅದ್ರಲ್ಲಿ ಮಾಡೋರು ಹಿಂಗ್ ಮಾಡ್ತಾರೆ, ಏನ್ ಮಾಡೋದು? ಅಲ್ಲ, ಸುಮ್ಮನೆ ಇಟ್ಕೊಂಡ್ರೆ ಸಾಕು ಅಂತಾರೆ ಐನೋನ್ ಕೇಳಿದ್ರೆ. ಅವ್ರಿಗೆ ಗೊತ್ತು, ಇವಾಗಿನ ಶ್ರದ್ಧೆ ಎಷ್ಟೊಂದು ಗೊತ್ತು. ಸರಿ ಮಾಡೋಂತಾರ ಏನೋರು. ಮದ್ವೆಗಳಲ್ಲಿ ಅಷ್ಟೇ ನೋಡಿ, ಅವ್ರಿಗೆ ಹೇಳ್ಕೊಡ್ತಾರಲ್ಲ, ಮದ್ವೆದಲ್ಲಿ ಹೇಳ್ಕೊಡ್ತಾರಲ್ಲ ಪ್ರತಿಯೊಂದು ನಾತಿ ಚರಾಮಿ ಅಂತ. ಅದು ಮುಂಚೆ ಎಲ್ಲ ಹೇಳ್ಬೇಕಾಗದ್ದು ಗಂಡು ಹೇಳ್ಬೇಕು. ಎಲ್ಲ ಅವ್ರು ಹೇಳ್ತಾರೆ, ಬರೀ ನಾತಿ ಚರಾಮಿ ಅನ್ನೋದು ಒಂದೇ ಇರೋದು ಗಂಡು. ಹಾಗೆ ಪ್ರತಿಯೊಂದು ಎಲ್ಲ ಮಿನಿಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಮಾಡ್ಬೇಕು ಅಷ್ಟೇ. ಮದ್ವೆ ಮಂತ್ರಗಳು ಅಷ್ಟೇ. ಯಾರೋ ತಮಾಷೆಗೆ ಹೇಳ್ತಿದ್ರು, ಮಮ ಅಂತ ಹೇಳು ಅಂತಾರೆ. ಅದ್ ಅವ್ರು ಹೇಳ್ತಿದ್ರೆ 500 ಮದ್ವೆ ಮಾಡ್ಕೊಂಡಾಗ ಆಗ್ಬಿಡುತ್ತೆ. ಸಂಕಲ್ಪ ಅಲ್ಲ, ಆ ಪೆದ್ದು ಮುಂಡೆ ಬಂದ್ರೆ 500 ಸರಿಯಾಗಿ ಮಂತ್ರಗಳು ಬರ್ತಲ್ವೋ ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ರೆ ಮದುವೆ ಗಂಡಿಗೆ
ಉಚ್ಚಾರಣೆ ಮಾಡಕ್ ಬರ್ತಲ್ಲ ಗೊತ್ತಿಲ್ಲ. ಇಷ್ಟಕ್ಕೂ ವಿಡಿಯೋಗ್ರಾಫರು ಫೋಟೋಗ್ರಾಫರ್ಗೆ ಟೈಮ್ ಸಾಕಾಗಲ್ಲ, ಇನ್ನ ಮಂತ್ರಕ್ಕೂ 500 ಎಲ್ಲಿಂದ ಟೈಮ್ ತರ್ತಾರೆ. ಹಂಗಾಗ್ಬಿಟ್ಟಿದೆ. ಅಷ್ಟು ದುಃಖ ಪಡೋ ವಿಷಯ ನಿಜ ಹೇಳ್ಬೇಕು ಅಂದ್ರೆ ನಮಗ್ ನಗುಪಾಟ್ಲಾಗ್ಬಿಟ್ಟಿದೀವಿ. ಅದ್ರಲ್ಲಿ ಎಷ್ಟು ಅರ್ಥ ಇದೆ ಉಪನಯನ ಅದ್ರಲ್ಲಿ, ಆಮೇಲೆ ಮದ್ವೆಲಿ ಅದನ್ನೆಲ್ಲ ಯಾವ್ದು ಮೈನ್ ಆಗಿ ತಗೊಳ್ಳೋದೇ ಇಲ್ಲ. ಮುಂದಕ್ಕೆ ಏನಾದ್ರೂ ಹಾಗೆ ಬರುತ್ತೋ ಏನೋ ಗೊತ್ತಿಲ್ಲ. ಕಲಿಯುಗ ಆದ್ಮೇಲೆ ಮತ್ತೆ ಕೃತಯುಗ ಬರುತ್ತಲ್ವಾ, ಅವಾಗ ಏನಾದ್ರು ಅಲ್ಲ ಇದೊಂದು ಒಂದು ಪ್ಯಾರಾಗ್ ಓದ್ಬಿಡ್ತೀನಿ, ಎಕ್ಸ್ಪ್ಲನೇಷನ್ ಸಾರ್ ಹತ್ರನು ಕೇಳೋಣ, ನಾವು ತಿಳ್ಕೊಳ್ಳೋಣ. ಇವಾಗ ಆತ್ಮೀಯ ಜ್ಞಾನ ಪ್ರಿಯರ ಮಾತಾ ಪಿತೃಗಳಿಂದ ಜೀವಿಯು ಪಡೆದ ಜನ್ಮವು ಪ್ರಥಮ ಜನ್ಮವಾಗುತ್ತದೆ. ಅದೇ ವ್ಯಕ್ತಿಗೆ ಉಪನಯನ ಸಂಸ್ಕಾರ ಮಾಡಿದಾಗ ಅದು ಅವನಿಗೆ ದ್ವಿತೀಯ ಜನ್ಮವಾಗುತ್ತದೆ. ಅದಕ್ಕೇನಂತೆ ದ್ವಿಜ ಅನ್ನೋದು. ಜ ಅಂದ್ರೆ ಜನ್ಮ, ದ್ವಿ ಅಂದ್ರೆ 2ನೇ ಬಾರಿ. ಉಪನಯನ ಆದ್ಮೇಲೆ ದ್ವಿಜ ಅನ್ನಿಸ್ಕೊಳ್ತಾನಂತೆ ವ್ಯಕ್ತಿ. ಬರೀ ಬ್ರಾಹ್ಮಣರ ದ್ವಿಜರು ಅಂತ ಹೇಳೋದಲ್ಲ, ಬ್ರಹ್ಮ ಗಾಯತ್ರಿ ಉಪಾಸನೆ ಮಾಡೋರೆಲ್ಲ ದ್ವಿಜರೇ. ಕಾರಣವಿಷ್ಟೇ, ಪ್ರತಿ ಜೀವಿಯು ಜನ್ಮದಿಂದ ಶೂದ್ರನೇ ಆಗಿರುತ್ತಾನೆ, ಸಂಸ್ಕಾರದಿಂದ ದ್ವಿಜನಾಗುತ್ತಾನೆ. ಅದನ್ನೇ ಹೇಳಿದ್ದಾರೆ, ಸಂಸ್ಕಾರದಿಂದ ದ್ವಿಜನಾಗುತ್ತಾನೆ. ಉಪನಯನ ಎಂದರೆ ಗುರು ಸನ್ನಿಧಿಗೆ ಒಯ್ಯುವುದು. ಉಪ ಎಂದರೆ ಸಮೀಪ, ಹತ್ರ. ಭಗವಂತ ಸಮೀಪಕ್ಕೆ ಕರ್ಕೊಂಡು ಹೋಗೋದನ್ನ, ಗುರುವಿನ ಸನ್ನಿಧಿಗೆ ಕರ್ಕೊಂಡು ಹೋಗೋದನ್ನ ಉಪನಯನ ಅಂತ ಕರೀತಾರೆ. ಪರಮಾತ್ಮನನ್ನು ತಿಳಿಯಲು ಜ್ಞಾನ ಚಕ್ಷುವನ್ನು ತೆರೆಸುವುದೇ ಉಪನಯನದ ಗುರಿ. ಉಪನಯನವಾದ ಮೇಲೆ ಗಾಯತ್ರಿ ಮಹಾಮಂತ್ರೋಪದೇಶ ಮಾಡಲಾಗುವುದು. ಉಪನಯನದಲ್ಲಿ ಯಜ್ಞೋಪವೀತ ಧಾರಣೆ ಮಾಡಲಾಗುವುದು. ಜನವರ ಆಗ್ತಲ್ಲ, ಅದ್ರ ಮಾತ್ರ ಹೇಳ್ತಾ ಇದ್ದಾರೆ. ಯಜ್ಞೋಪವೀತವೆಂದರೆ ಪವಿತ್ರವಾದ 3 ಎಳೆಗಳ ಸೂತ್ರ. ಆ 3 ಎಳೆಗಳು ಜ್ಞಾನ, ಕರ್ಮ, ಉಪಾಸನೆಗಳಿಗೆ ಚಿಹ್ನೆಗಳು. ಇದು ವೇದಾರಂಭ ಸಂಸ್ಕಾರವಾಗಿದೆ. ಈ ಸಂಸ್ಕಾರವನ್ನು ಹೊಂದಿದ ಬಳಿಕ ಆ ಬಾಲಕನು ವಿದ್ಯಾರ್ಥಿಯಾಗಿ ಜ್ಞಾನಾರ್ಜನೆಗಾಗಿ ಗುರುಕುಲ ವಾಸಕ್ಕೆ ಸಿದ್ಧನಾಗುವನು. ನಮ್ಮ ಆರ್ಷ ವಿದ್ಯೆಯು ಮಾನವನಿಗೆ ಇಂದ್ರಿಯ ನಿಗ್ರಹವನ್ನು ಕಲಿಸುತ್ತದೆ. ಅವನ ಆಹಾರ ವಿಹಾರಗಳಲ್ಲೂ, ಕರ್ಮಾಚರಣೆಯಲ್ಲೂ, ಎಚ್ಚರ ನಿದ್ರೆಗಳಲ್ಲೂ ಹೇಗೆ ನೇಮನಿಷ್ಠಗಳಿಂದ ಸದ್ವರ್ತನೆಯಿಂದ ಬಾಳಬೇಕು ಎಂಬುದನ್ನು ಕಲಿಸುತ್ತದೆ. ಅವನಿಗೆ ಸ್ವಸ್ತಿ, ಶ್ರದ್ಧೆ, ಮೇಧೆ, ಯಶಸ್ಸು, ಪ್ರಜ್ಞೆ, ಶ್ರೀ, ಬಲ, ಆರೋಗ್ಯ, ತೇಜಸ್ಸು, ಆಯುಸ್ಸು ಇವುಗಳೆಲ್ಲ ವೃದ್ಧಿಯಾಗಲೆಂಬ ಆಶಯದಿಂದ ಈ ಸಂಸ್ಕಾರವು ಕೂಡಿದೆ. ಗಾಯತ್ರಿ ಮಂತ್ರ ಉಪಾಸನೆಗೆ ಇವೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದೊಂದು ಮೇಧಾಶಕ್ತಿ ಅಂದ್ರೆ ಸಾಮಾನ್ಯ ಬುದ್ಧಿ ಶಕ್ತಿಗಿಂತ ಹೆಚ್ಚಿನ ಶಕ್ತಿ. ಇವಾಗ ಮಾತಾಜಿ ಅಂತವ್ರದ್ದೆಲ್ಲ ಮೇಧಾಶಕ್ತಿ ನಾವ್ ಹೇಳ್ತೀವಿ. ಹಾಗೆ ಅಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸತ್ಯ ಗೋಚರ ಆಗತ್ತಂತೆ. ಆ ಒಂದು ಮೇಧಾಶಕ್ತಿ ಇದ್ದಾಗ ಸತ್ಯ ಮುಂದೆ ಏನಾಗುತ್ತೋ ಅದು ಗೋಚರ ಆಗತ್ತೆ. ನಮ್ಗೆ ಗೋಚರ ಆಗಲ್ಲ, ಯಾಕೆಂದ್ರೆ ಅಷ್ಟು ಪ್ಯೂರಿಟಿ ಇರುತ್ತೆ ಅವ್ರದ್ರಲ್ಲಿ. ಆ ಬುದ್ಧಿಯಲ್ಲಿ ಅಷ್ಟೊಂದು ಪಟುತ್ವ ಸಾಧನೆ ಮಾಡಿ ಅದಷ್ಟೊಂದು ತೇಜಸ್ವಿ ಆಗಿರುತ್ತೋ ಏನೋ ಅನ್ಸುತ್ತೆ. ರಾಲಾ ಪುರುಷೋತ್ತಮನ್ ಅವ್ರೊಂದು ಬುಕ್ ಇದೆ ನನ್ನ ಹತ್ರ, ಬಸವೇಶ್ವರಕ್ಕೆ ಹೋದಾಗ ಸಿಕ್ಕಿದ್ರೆ ಕಳಿಸ್ತೀನಿ. ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರ, ಒಂದೊಂದು ಪ್ರತ್ಯಯಕ್ಕೂ ನಮ್ಮ ದೇಹದಲ್ಲಿ ಸೆಂಟರ್ಸ್ ಎಷ್ಟು ಆಕ್ಟಿವೇಟ್ ಆಗುತ್ತೆ, ಬ್ಲಾಕೇಜ್ ರಿಲೀಸ್ ಆಗುತ್ತೆ, ಅಲ್ಲಿ ಚೈತನ್ಯ ತೇಜಸ್ ತುಂಬಿಕೊಳ್ಳುತ್ತೆ ಅಂತ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಅಂದ್ರೆ ನಂಗೆ ಆಶ್ಚರ್ಯವಾಯ್ತು. ಗಾಯತ್ರಿ ಮಂತ್ರಕ್ಕೆ ಇಷ್ಟು ಮಹತ್ವ, ಅರ್ಥ ಇದೆಯಾ ಅಂತ. ಗಾಯತ್ರಿ ಮಹತ್ವದ್ದೇ ಒಂದು ಪುಸ್ತಕನೂ ಬಂದಿದೆ. ಆದ್ರೆ ಇದನ್ನ ಪೂರ್ತಿ ಓದಿ ಸರಿಯಾಗಿ ತಿಳ್ಕೊಂಡು ನಾವ್ ಹೇಳ್ಬೇಕು, ಸುಮ್ನೆ ಹೇಳಕ್ ಆಗಲ್ಲ. ಬೇಡ, ಅದೆಷ್ಟು ಮಹತ್ವಪೂರ್ಣವಾದ್ದು ಅದ್ರ ಉಪಾಸನೆ ನಮ್ಗೆ ಎಷ್ಟು ಒಳಗೆ ಇಂಪಾರ್ಟೆಂಟ್ ಎಲ್ಲ ಸ್ವಲ್ಪ ಹೇಳಿ ಅಕ್ಕ. ಅದ ಪುಸ್ತಕದಲ್ಲಿ ನೀವು ಕ್ಲಾಸ್ ಮಾಡ್ತಿರಲ್ಲ ಬುಧವಾರ, ಒಂದ್ 5 ನಿಮಿಷ ಅದ್ರ ಬಗ್ಗೆ ಹೇಳಿ. ಒಬ್ಬರೇ ಓದೋ ಬದ್ಲು ಅದು ಇನ್ನೊಂಚೂರು ಜಿಸ್ಟ್ ಹೇಳಿ. ಸಿಕ್ಕಿದ್ರೆ ಅಷ್ಟು ಪ್ಯಾರ ಮಾತ್ರ ನಿಮ್ಗೆ ಯಾವಾಗಾರು ಇದಕ್ಕೆ ಹಾಕ್ಬಿಡ್ತೀನಿ, ವಾಟ್ಸ್ಆಪ್ ಎಲ್ರು ಓದ್ಕೊಳ್ಳಿ. ಅಲ್ಲಿ ಹೇಳಿ, ಎಕ್ಸ್ಪ್ಲೈನ್ ಮಾಡ್ಬಿಡಿ, ಓದ್ಬಿಟ್ಟು ಸರಿ ಹೋಗುತ್ತೆ. ಇಲ್ಲಾಂದ್ರೆ ಕೆಲ್ಸನ ನಾವ್ ವಾಟ್ಸ್ಆಪ್ ನೋಡಿರಲ್ಲ, ಹೊಟ್ಟೋಗ್ಬಿಟ್ಟಿರುತ್ತೆ. ಒಂದೊಂದು ಆಯಾ ಸೆಂಟರ್ಸ್ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಒಂದ್ 5 ನಿಮಿಷ ಮಾಡಿ ಅದು. ಅದಕ್ಕೆ ಇದು ವಿಭೂತಿ ಯೋಗದಲ್ಲಿ ಗಾಯತ್ರಿ ಛಂದಸಾಮಹಂ ಅಂತ ಭಗವದ್ಗೀತೆ ಕೃಷ್ಣ ಹೇಳಿರೋದು. ಯಾವುದು ಭಗವಂತನ ಅತ್ಯಂತ ಐಶ್ವರ್ಯಗಳಿಗೆ ವಿಭೂತಿ ಅದೆಲ್ಲ ನಾನು ಅಂತ ಹೇಳ್ತಾರಲ್ಲ, ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾನೆ ಭಗವಂತ. ಗಾಯತ್ರಿ ಛಂದಸ್ಸಲ್ಲಿ ಗಾಯತ್ರಿ ನಾನು ಅಂತ ಹೇಳಿದ್ದೇನೆ. ಗಾಯತ್ರಿ ಅನ್ನೋದು ಮಂತ್ರನೂ ಹೌದಂತೆ, ಛಂದಸ್ಸು ಹೌದಂತೆ. ಗಾಯತ್ರಿ ಛಂದಸ್ ಅಂತ ಹೌದು. ಅದಕ್ಕೆ ಅದೇ ಗಾಯತ್ರಿ ಮಾನವನ ಗಾಯತ್ರಿ ಮಂತ್ರ ಛಂದಸ್ಸು ಹೌದು, ಛಂದಸ್ಸು ಹೌದು, ಮಂತ್ರನೂ ಹೌದು, ದೇವಿ ಉಪಾಸನೆನೂ ಹೌದು. ಹಾಗೆ ಇಡೀ ಮಾನವನ ತರಂಗಿಣಿಯನ್ನು ಸೂರ್ಯಂದ ದೇವಿದ ಉಪಾಸನೆ, ಗಾಯತ್ರಿ ಮಂತ್ರ ಎರಡು ದೇವಿದ ಸೂರ್ಯೋಪಾಸನೆ. ಸವಿತೃ ವರೇಣ್ಯಂ ಅಂದ್ರೆ ಸವಿತೃ ಅಂದ್ರೆ ಸೂರ್ಯ.
ಸೂರ್ಯನ ಆರಾಧನೆ ಹೌದಂತೆ. ಗಾಯತ್ರಿ ಮಂತ್ರದ ಬಗ್ಗೆ ನನ್ನ ಹತ್ರ ಕಲೆಕ್ಷನ್ ಜಾಸ್ತಿ ಇದೆ, ಎಲ್ಲ ಕಳ್ಸ್ಕೊಡ್ತೀನಿ ಓದಿ. ನಂಗೆ ಹೇಳಕ್ ಬರ್ತಾ ಇಲ್ಲ. ಗಾಯತ್ರಿ ದೇವಿ ಉಪಾಸನೆನೂ ಹೌದು, ಸೂರ್ಯೋಪಾಸನೆನೂ ಹೌದು. ಹೌದು. ಇಡೀ ಮಾನವನ ಜೀವನ ತರಂಗಿಣಿಯನ್ನು ಮಂತ್ರ, ಕ್ರಿಯಾ, ಭಕ್ತಿ, ತಪಸ್ಸುಗಳಿಂದ ಕೂಡಿದ ಅನುಷ್ಠಾನದ ನಾಲೆಗಳಲ್ಲಿ ಹರಿಸಿ ನೋಡಿ. ಒಂದೊಂದು ಕೆನಾಲ್ ಅಂತಾರೆ. ಮಂತ್ರ, ಕ್ರಿಯೆ, ಭಕ್ತಿ, ತಪಸ್ಸು ಜ್ಞಾನಾನಂದ ಪ್ರಭಾಮಯವಾದ ಸಚ್ಚಿದಾನಂದ ಸಮುದ್ರವನ್ನು ಸೇರಿ ಧನ್ಯತೆಯನ್ನು ಪಡೆಯುವಂತೆ ಮಾಡುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದರು. ಇಷ್ಟು ಹೇಳಿದ್ದಾರೆ ಭಾಸ್ಕರಾಚಾರ್ಯ ಬಾಯಲ್ಲಿ ಗಾಯತ್ರಿ ಮಂತ್ರದ ಮಹತ್ವವನ್ನು ಇಷ್ಟು ಹೇಳಿದ್ದಾರೆ. ಈ ಗಾಯತ್ರಿ ಏನಪ್ಪ ಏನು ಎಷ್ಟು ಉಪಮಾನ ಉಪಮೇಯ ಕೊಟ್ಟಿದ್ದಾರೆ, ಎಷ್ಟು ಪರ್ಫೆಕ್ಟ್ ಆಗಿದೆ ಅದು. ಈ ಗಾಯತ್ರಿ ಮಹಾಮಂತ್ರದ ದ್ರಷ್ಟಾರರು ವಿಶ್ವಾಮಿತ್ರ ಋಷೀಶ್ವರರು. ಈ ಮಂತ್ರವು ಒಂದ್ಸರ್ತಿ ಓದೋ ಜ್ಯೋತಿ, ಗಾಯತ್ರಿ ಮಂತ್ರದ್ದು ಲಾಸ್ಟ್ ಒಂದ್ ಸ್ವಲ್ಪ. ನಮ್ಮ ಆರ್ಷ ವಿದ್ಯೆಯು ಮಾನವನಿಗೆ ಇಂದ್ರಿಯ ನಿಗ್ರಹವನ್ನು ಕಲಿಸುತ್ತದೆ. ಅವನ ಆಹಾರ ವಿಹಾರಗಳಲ್ಲೂ ಕರ್ಮಾಚರಣೆಯಲ್ಲೂ ಎಚ್ಚರ ನಿದ್ರೆಗಳಲ್ಲೂ ಹೇಗೆ ನೇಮನಿಷ್ಠಗಳಿಂದ ಸದ್ವರ್ತನೆಯಿಂದ ಬಾಳಬೇಕೆಂಬುದನ್ನು ಕಲಿಸುತ್ತದೆ. ಅವನಿಗೆ ಸ್ವಸ್ತಿ, ಇದೊಂದೊಂದು ಅರ್ಥ ಗೊತ್ತಾದ ಪ್ರೇಮ ಅವರೇ. ಸ್ವಸ್ತಿ ಅಂದ್ರೆ ಸ್ವಸ್ಥವಾಗಿ ಒಳಗಿನ ಆರೋಗ್ಯ ಅಂತ ತಗೊಳ್ಳೋಣ. ಇಂದ್ರಿಯಗಳ ಒಳಗಿನ ಆರೋಗ್ಯ ಸ್ವಸ್ತಿ. ಶ್ರದ್ಧೆ ಅಂದ್ರೆ ಶ್ರದ್ಧೆ ಅಂದ್ರೆ ಗೊತ್ತಲ್ಲ, ಅಪಾರ ನಂಬಿಕೆಯನ್ನ ಶ್ರದ್ಧೆ ಅಂತೀವಿ ನಾವು. ಶ್ರದ್ಧೆಲೇದು ಅಂತ ಉಪಯೋಗಿಸ್ತಿರ್ತೀವಿ. ಶ್ರದ್ಧೆ ಅಂದ್ರೆ ಎಕ್ಸ್ಟ್ರೀಮ್ ಫೈತ್ ಅಂತ ಹೇಳ್ತಾರೆ. ಶ್ರದ್ಧೆ. ಮೇಧೆ ಅಂದ್ರೆ ಇಂಟೆಲೆಕ್ಟ್, ಮೇಧಾಶಕ್ತಿ. ಬರೀ ಇಂಟೆಲೆಕ್ಟ್ ಅಂದ್ರೆ ಬುದ್ಧಿ ಅಲ್ಲ, ಬುದ್ಧಿಗೂ ಮೀರಿದ ಪ್ರಜ್ಞಾಸಹಿತವಾದ ಬುದ್ಧಿಶಕ್ತಿ. ಯಶಸ್ಸು ಅಂದ್ರೆ ಕೀರ್ತಿ, ಪ್ರಜ್ಞೆ ಮತ್ತೆ ಹೇಳಿದ್ದಾರೆ. ಮೇಧಸ್ ಬೇರೆ, ಪ್ರಜ್ಞೆ ಬೇರೆ. ಶ್ರೀ ಅಂದ್ರೆ ಐಶ್ವರ್ಯ, ಹೊರ ಐಶ್ವರ್ಯಕ್ಕೆ ಹೇಳ್ತಿಲ್ಲ ಇಲ್ಲಿ. ಒಳಗಿನ ಸಂಪತ್ತು, ಬಲ, ಆರೋಗ್ಯ, ತೇಜಸ್ಸು, ಆಯಸ್ಸು ಇವೆಲ್ಲ ವೃದ್ಧಿ ಆಗುತ್ತೆ ಅಂತ ಗಾಯತ್ರಿ ಮಂತ್ರದಿಂದ ಆಶಯದಿಂದ ಈ ಸಂಸ್ಕಾರ ಕೂಡಿದೆ. ಈ ಸಂಸ್ಕಾರ ಮಾಡೋದು ಇವೆಲ್ಲ ಮನುಷ್ಯನ ಪ್ರಾಪ್ತಿ ಆಗ್ಲಿ ಅಂತ. ಒಳಗಿನ ಸಂಪತ್ತು, ಆಂತರಿಕ ಸಂಪತ್ತು ವೃದ್ಧಿ ಆಗ್ಲಿ ಅಂತ. ಇಡೀ ಮಾನವನ ಜೀವನ ತರಂಗಿಣಿಯನ್ನು ಮಂತ್ರ, ಕ್ರಿಯಾ, ಭಕ್ತಿ, ತಪಸ್ಸುಗಳಿಂದ ಕೂಡಿದ ಅನುಷ್ಠಾನದ ನಾಲೆಗಳಲ್ಲಿ ಹರಿಸಿ ಜ್ಞಾನಾನಂದ ಪ್ರಭಾಮಯವಾದ ಸಚ್ಚಿದಾನಂದ ಸಮುದ್ರವನ್ನು ಸೇರಿ ಧನ್ಯತೆಯನ್ನು ಪಡೆಯುವಂತೆ ಮಾಡುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದರು. ಈ ಗಾಯತ್ರಿ ಮಹಾಮಂತ್ರದ ದಷ್ಟಾರರು ವಿಶ್ವಾಮಿತ್ರ ಋಷೀಶ್ವರರು. ಈ ಮಂತ್ರವು 24 ಅಕ್ಷರಗಳಿಂದ ಕೂಡಿದೆ. ಒಂದೊಂದು ಅಕ್ಷರವೂ ಒಂದೊಂದು ಶಕ್ತಿಯ ಮೂಲ. ನಿಷ್ಠಾವಂತ ಗಾಯತ್ರಿ ಮಂತ್ರೋಪಾಸಕನು ಮಹಾನ್ ಯೋಗಿಯಾಗಿ ಆತ್ಮದೀಪ್ತಿಯಲ್ಲಿ ತಲ್ಲೀನನಾಗುತ್ತಾನೆ. ಈ ಮಂತ್ರದ ಒಟ್ಟಾರೆ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಸರ್ವರಕ್ಷಕನು, ಸರ್ವವ್ಯಾಪಕನು, ಸರ್ವಜ್ಞನೂ ಆಗಿ ಓಂ ವಾಚ್ಯನಾದ ಪರಮಾತ್ಮನು ಪ್ರಾಣ ಸ್ವರೂಪನು, ಸರ್ವ ದುಃಖ ನಿವಾರಕನೂ, ಆನಂದಮಯನೂ ಹಾಗೂ ಆನಂದಪ್ರದನೂ ಆಗಿದ್ದಾನೆ. ಸರ್ವೋತ್ಪಾದಕನಾದ ಆ ಪ್ರಕಾಶಮಯ ದೇವನ ಆ ಸ್ವೀಕರಣೀಯವಾದ ಪಾಪದಾಹಕ ಜ್ಯೋತಿಯನ್ನು ನಾವು ಧ್ಯಾನಿಸೋಣ. ಆ ಪರಮಾತ್ಮನು ನಮ್ಮ ಬುದ್ಧಿಗಳನ್ನು ಹಾಗೆ ಕರ್ಮಗಳನ್ನು ಪ್ರಚೋದಿಸಲಿ ಎಂಬ ಈ ಮಂತ್ರ ಭಾವವನ್ನು ಶುದ್ಧ ಮನಸ್ಸಿನಿಂದ ಉಪಾಸನೆಯಲ್ಲಿ ಸೇರಿಸಿ ಪಠಿಸಬೇಕು. ಇನ್ನು ಕೇಳಿದಾರೆ ಫುಲ್ ಓದ್ಬಿಡ್ನಾ? ಸಾಕು. ಟೈಮ್ ಆಯ್ತಲ್ಲ, ಟೈಮ್ ಆಗಿದೆ. ಇದನ್ನ ಒಂದು ಪ್ಯಾರ ಗಾಯತ್ರಿ ಮಂತ್ರಕ್ಕೆ ಅನ್ವಯಿಸ ಓದ್ಬಿಡಿ ಜ್ಯೋತಿ ಅವ್ರೆ, ಅದು ಓದಿ ಕಂಪ್ಲೀಟ್ ಮಾಡಿ ಒಂದಿದು. ಕೊನೆ ಪ್ಯಾರ ಫಾಸ್ಟ್ ಮಾಡ್ತೀನಿ ಬೇಕಾದ್ರೆ. ಇದು ಗಾಯತ್ರಿ ಮಂತ್ರದ್ದೇ ಕಂಟಿನ್ಯೂ ಆಗಿರೋದು. ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಸಂಚರಿಸುತ್ತಿರುವ ಸತ್ವ, ರಜೋ, ತಮೋ ಗುಣಗಳ ಸ್ಪಂದನವು. ಸೊ ತ್ರಿಗುಣಾತ್ಮಕ ಪ್ರಕೃತಿ ಅಂತ ಮಾತಾಜಿ ಯಾವಾಗ ಹೇಳ್ತಿರ್ತಾರಲ್ಲ, ಈ ಕಾಸ್ಮಿಕ್ ಅಲ್ಲಿ ಅಟ್ಮಾಸ್ಫಿಯರ್ 3 ಗುಣಗಳು ಇರುತ್ತೆ. ಸ್ಪಂದನವು ಒಂದು ಕೇಂದ್ರ ಬಿಂದುವಿನಲ್ಲಿ ಸಂಗಮಿಸುತ್ತದೆ. ಅದೆಲ್ಲ ಸೆಂಟರ್ ಪಾಯಿಂಟ್ ಒಂದಿರುತ್ತಂತೆ. ಹಾಗೆ ಸಂಗಮವಾದಾಗ ಸತ್ವದ ಸ್ಪಂದನವು ಮುಂಜಾನೆ ಹಾಗೂ ಮುಸ್ಸಂಜೆಯ ಸಂಧಿ ಕಾಲದಲ್ಲಿ ತೀವ್ರವಾಗಿರುತ್ತದೆ. ಆದ್ದರಿಂದ ಪ್ರಾತಃ ಸಂಧ್ಯೆ, ಸಾಯಂ ಸಂಧ್ಯೆಗಳಲ್ಲಿ ಗಾಯತ್ರಿ ಮಂತ್ರೋಪಾಸನೆಯು ಅತ್ಯಂತ ಮಹತ್ತರ ಫಲಗಳನ್ನು ನೀಡುತ್ತದೆ. ಆ ಟೈಮಲ್ಲಿ ಸಂಧ್ಯಾವನ್ನೆಲ್ಲ ತುಂಬಾ ಶ್ರೇಷ್ಠ ಅಂತ ಹೇಳುದು. ಅಂದ್ರೆ ಬೆಳಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ ಮಾಡ್ಬೇಕು ಅಂತ ಹೇಳುದು. ಕರೆಕ್ಟ್. ಈ ಗಾಯತ್ರಿ ಮಂತ್ರವು ಗಾಯತ್ರಿ ಮಾತೆ, ವೇದ ಮಾತೆ. ಈ ಗಾಯತ್ರಿ ಜನನಿಯನ್ನು ಸಮಸ್ತ ಮಂತ್ರ ಜನನಿ, ಬ್ರಹ್ಮಾನುಸಂದಾಯಿನಿ, ಋಷಿಮಂಡಲ ಸಂಚಾರಿಣಿ ಎಂದು ಮಹನೀಯರು ಸ್ತುತಿಸಿ ತಣಿದಿದ್ದಾರೆ ಎಂದು ಹೇಳಿ ಭಾಸ್ಕರಾಚಾರ್ಯರು ಅರ್ಥಪೂರ್ಣವಾಗಿ ಸಾರವತ್ತಾಗಿ ಗಾಯತ್ರಿ ಮಂತ್ರದ ಬಗ್ಗೆ ವರ್ಣನೆ ಮಾಡಿ ಮುಕ್ತಾಯಗೊಳಿಸಿದರು. ಚಿಕ್ಕಮ್ಮ ಗಾಯತ್ರಿ ಮಂತ್ರದಲ್ಲೇ ಒಂದು ಹಾಡು ಬರೆದಿದ್ದಾರೆ. ಜೀವಕೋಟಿ ಪಾವನಿ ಗಾಯತ್ರಿ ಜನನಿ, ಸಪ್ತಕೋಟಿ
ಅದೇ ಒಂದು ಹಾಡು ಬರ್ದಿದ್ದಾರೆ, ನಾನ್ ರಾಗ ಹಾಕಿ ಹಾಡಿದ್ದೆ. ಅಲ್ಲ, ಗಾಯತ್ರಿನ ವೇದ ಮಾತೆ ಅಂತ ಹೇಳ್ತಾರೆ, ವೇದ ಮಾತಾ ಗಾಯತ್ರಿ ಅಂತ ಹೇಳ್ತಾರೆ. ಹಾ ಗಾಯತ್ರಿ ಮಂತ್ರದಲ್ಲೇ ಒಂದು ಹಾಡು ಬರ್ತಿದ್ದಾರೆ, ನಾನು ರಾಗನೂ ಹಾಕಿಟ್ಟಿದ್ದೀನಿ. ವಾಸವಿ ವಿರೂಪಾಕ್ಷರು ಭಾಸ್ಕರಾಚಾರ್ಯರ ಪಾದಗಳಿಗೆ ನಮಿಸಿದರು. ತಮ್ಮ ಮಾತಾ ಪಿತೃಗಳಿಗೆ, ಮಣಿಕುಂಡಲ ಮತ್ತು ಅವನ ಪತ್ನಿಗೆ, ಮಿಕ್ಕ ವಯೋವೃದ್ಧ ಬಾಂಧವರಿಗೂ ನಮಿಸಿದರು. ಕುಸುಮ ಶ್ರೇಷ್ಠಿಯು ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡಿದನು. ವಿಪ್ರ ಜನರಿಗೆ ಸಾಲಂಕೃತ ಸವತ್ಸ ಗೋವುಗಳನ್ನು ದಾನ ಮಾಡಿದನು. ಸವತ್ಸ ಗೋವು ಅಂದ್ರೆ ಕರುವಿರೋ ಹಸುಗಳು ಅಂತ, ಹಾಲು ಕೊಡುತ್ತಾವಲ್ಲ ಅದಕ್ಕೆ ಸವತ್ಸ ಗೋವುಗಳು ಅಂತ. ರಾಜ ಬೊಕ್ಕಸದ ಬಾಗಿಲನ್ನೇ ತೆರೆದು ಭಾಸ್ಕರಾಚಾರ್ಯರ ಆಶ್ರಮಕ್ಕೆ ಸಾಕೆನಿಸುವಷ್ಟು ದಾನ ನೀಡಿದನು. ಇವೆಲ್ಲ ಪಿಕ್ಚರೈಸ್ ಮಾಡ್ಕೊಂಡಾಗ ವೈಭವವಾಗಿ ಕಲರ್ ನಮಗೆ ಕಣ್ಮುಂದೆ ಪಿಕ್ಚರ್ ಬರುತ್ತೆ. ಪರಿವಾರದವರು, ಪರಿಚಾರಿಕೆಯರು, ಪುರಜನರು ನಿರೀಕ್ಷಿಸದಷ್ಟು ಕೊಡುಗೆಗಳಿಂದ ತೃಪ್ತರಾದರು. ಆಗಮಿಸಿದ್ದ ಅತಿಥಿ ಅಭ್ಯಾಗತರೆಲ್ಲ ಭೂಲೋಕದಲ್ಲಿ ವೈಕುಂಠವನ್ನು ಕಂಡಂತೆ ಕೊಂಡಾಡಿದರು. ಗಾಯತ್ರಿ ಮಂತ್ರದ ನನ್ನ ಹತ್ರ ಇದು ಖಂಡಿತ ಕಳಿಸ್ತೀನಿ, ಎಲ್ಲರೂ ತಿಳ್ಕೊಳ್ಳೋಣ ಈ ಮೂಲಕ. ಅದನ್ನು ಸಪ್ತಕೋಟಿ ಮಹಾಂಕೃತ ಇದನ್ನ ಹಾಕಿ ನಾವು ಶಾಂತಿ ಮಂತ್ರ ಹೇಳ್ಬಿಡು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶ್ರೀ ವಾಸವಿ ಮಾತಾ ಕೀ ಜೈ. ಜೈ.